ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। नष्टप्रायेषु भद्रेषु नित्यं भागवत सेवया भगवती उत्तमश्लोके भक्तिर्भवति नैष्टिकी। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वती देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्तवृंद। हरे कृष्ण 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 हरे हरे। हरे राम 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 हरे हरे। ಶ್ರೀಮದ್ ಭಾಗವತ ಸ್ಕಂದ 1 ಅಧ್ಯಾಯ 3 ಶ್ಲೋಕ 35. ಏವಂ ಜನ್ಮಾನಿ ಕರ್ಮಾಣಿ ಸಕರ್ತುರ್ ಅಜನಸ್ಯ ಚ ವರ್ಣಯಂತಿ ಸ್ಮ ಕವಯೋ ವೇದ ಗುಹ್ಯಾನಿ ಹೃತ್ಪತೆ. ಕವಯೋ ಅಂದ್ರೆ ಕಲಿತವರು ಅಥವಾ ಪಂಡಿತರು. ಅವರು ಅಜನಾದ ಅಂದ್ರೆ ಯಾರಿಗೆ ಜನ್ಮ ಇಲ್ವೋ ಅವನು ಅಜ. ಆ ಅಜನಸ್ಯ ಅಕ್ರತುಹು ಅಕ್ರತುಹು ಅಂದ್ರೆ ಯಾರಿಗೆ ಯಾವ ಕೆಲಸ ಇಲ್ವೋ ಅದು ಅವನಿಗೆ. ಹ ಯಾರಿಗೆ ಯಾವ ಕೆಲಸ ಇಲ್ವೋ ಮತ್ತೆ ಯಾರು ಆ ಜನ್ಮವನ್ನ ತಗೊಳೋದಿಲ್ವೋ ಅಂತವನ ಜನ್ಮ ಮತ್ತೆ ಚಟುವಟಿಕೆಗಳನ್ನ ವರ್ಣನೆ ಮಾಡ್ತಾರೆ. ಹ್ಮ್ ಮತ್ತೆ ಅವನ ಅಂದ್ರೆ ಅಜನಾದ ಮತ್ತೆ ಆ ಯಾರಿಗೆ ಯಾವ ಕೆಲಸವಿಲ್ಲವೋ ಅಂತಹ ವ್ಯಕ್ತಿ ಯಾರು? ಭಗವಂತ. ಅವನು ಹೃದಯದ ಪ್ರಭು. ಅವನನ್ನ ಇಲ್ಲಿ ಹೃದಯದ ಹೃತ್ಪತೆ ಅಂತ ಕರೀತಾ ಇದ್ದಾರೆ. ಹೃದಯದ ಪತಿ ಅಥವಾ ಹೃದಯದ ಪ್ರಭು. ಮತ್ತೆ ಅವನು ವೇದ ಗುಹ್ಯಾನಿ ಅಂದ್ರೆ ವೇದಗಳಿಂದನೂ ಕೂಡ ಅವನನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಹ್ಮ್ ವೇದಾಧ್ಯಯನ ಮಾಡಿದ್ರು ಕೂಡ ಗೊತ್ತಾಗಲ್ಲ. ಅಂತಹ ಅಜ ಮತ್ತೆ ಅಜನಾದ ಅಂದ್ರೆ ಯಾರಿಗೆ ಜನ್ಮವಿಲ್ವೋ, ಯಾರಿಗೆ ಯಾವ ಕಾರ್ಯಗಳು ಇಲ್ವೋ ಅಂತವನ ಜನ್ಮ ಮತ್ತೆ ಕಾರ್ಯಗಳನ್ನ ಆ ಪಂಡಿತರು ವರ್ಣಿಸ್ತಾರೆ. ಅಥವಾ ಕವಯ ಕಲಿತವರು ಯಾರಿಗೆ ಅವನ ಬಗ್ಗೆ ಜ್ಞಾನವಿದೆಯೋ ಅವರು ಅವನ ಜನ್ಮ ಮತ್ತೆ ಕಾರ್ಯಗಳನ್ನು ವರ್ಣಿಸ್ತಾರೆ. ಯಾರ ಜನ್ಮ ಕಾರ್ಯ, ಯಾರಿಗೆ ಜನ್ಮ ಇಲ್ಲ, ಯಾರಿಗೆ ಯಾವ ಕಾರ್ಯ ಇಲ್ವೋ ಅಂತಹವನ ಜನ್ಮ ಮತ್ತೆ ಕಾರ್ಯಗಳನ್ನ ವರ್ಣಿಸ್ತಾರೆ. ಮತ್ತೆ ಅವನನ್ನ ವೈದಿಕ ಸಾಹಿತ್ಯಗಳನ್ನ ಅಧ್ಯಯನ ಮಾಡಿದ್ರು ಕೂಡ ಅವನನ್ನ ಕಂಡ್ಕೊಳಕ್ಕೂ ಆಗಲ್ವಂತೆ, ಹಿಡಿಯಕ್ಕೂ ಆಗಲ್ಲ. ಗುಹ್ಯ ಅವನು. ಗುಹ್ಯ ಅಂದ್ರೆ ರಹಸ್ಯ, ಗೋಪ್ಯ, ಗ್ರಹಣೆಗೆ ಸಿಗದೇ ಇರೋಂತವನು. ಮತ್ತೆ ಅವನು ಹೃತ್ಪತ್ತಿ. ಬಹಳ ಸುಂದರವಾದ ಪದ, ಇದನ್ನ ಜ್ಞಾಪಕ ಇಟ್ಕೋಬೇಕು. ಕೃಷ್ಣ ನಮ್ಮ ಹೃದಯದ ಪತಿ ಅಥವಾ ನಮ್ಮ ಹೃದಯದ ಪ್ರಭು. ಹ್ಮ್ ಹ್ಮ್ ಸುಂದರವಾದ ಶ್ಲೋಕ. ಪ್ರಭುಪಾದರು ಬರಿತಾ ಇದ್ದಾರೆ, ಭಗವಂತ ಮತ್ತೆ ಜೀವಿಗಳು ಇಬ್ಬರೂ ಕೂಡ ಆ ಅಲೌಕಿಕ, ಆಧ್ಯಾತ್ಮಿಕ. ಯಾಕಂದ್ರೆ ಜೀವಿಗಳು ಅಂದ್ರೆ ಆತ್ಮ ಆಧ್ಯಾತ್ಮಿಕ. ಹಾಗಾಗಿ ಪ್ರಭು ಮತ್ತೆ ಜೀವಿಗಳು ಇಬ್ರು ಕೂಡ ಸನಾತನ. ಅವ್ರಿಗೆ ಯಾರಿಗೂ ಜನ್ಮ ಇಲ್ಲ, ಮರಣ ಇಲ್ಲ. ಯಾರಿಗೆ ನಾವು ಜನ್ಮ ಇದೆ ಮರಣ ಇದೆ ಅಂತ ಹೇಳ್ತೀವಿ? ಈ ಜೀವಿಗಳಿಗೆ ಜನ್ಮ ಇದೆ, ಮರಣ ಇದೆ. ಯಾಕೆ? ಅವರು ಈ ಶರೀರವನ್ನ ಸ್ವೀಕಾರ ಮಾಡ್ತಾರೆ, ಮತ್ತೆ ಭೌತಿಕ ಪ್ರಕೃತಿಯ ನಿಯಮಗಳಿಂದ ಬಂಧಿತರಾಗ್ತಾರೆ. ಆದ್ರೆ ಆ ಪ್ರಭುವಿನ ಜನ್ಮ ಮತ್ತೆ ಆ ಮರಣ ಸಾಮಾನ್ಯ ಜೀವಿಗಳ ತರ ಜನ್ಮ ಮತ್ತೆ ಮರಣ ಅಲ್ಲ. ಅದಕ್ಕೆ ಅವನನ್ನ ನಾವು ಅಪ್ರಕಟ ಅಂತೀವಿ. ಅವನು ನಮ್ಮ ತರ ಜನ್ಮ ತಗೊಳ್ಳಲ್ಲ, ನಮ್ಮ ತರ ಸಾಯೋದಿಲ್ಲ. ಯಾಕಂದ್ರೆ ಈ ಜನ್ಮ ಮತ್ತೆ ಸಾವು ಇರೋದು ಆತ್ಮಕ್ಕೆ ಅಲ್ಲ, ದೇಹಕ್ಕೆ. ಮತ್ತೆ ನಾವು ದೇಹಗಳನ್ನ ಸ್ವೀಕಾರ ಮಾಡಿರೋದ್ರಿಂದ ನಮಗೆ ಜನ್ಮ ಮತ್ತೆ ಮರಣ ಅನ್ನೋ ಒಂದು ಸನ್ನಿವೇಶ ಇದೆ, ಘಟನೆ ಇದೆ. ಆದ್ರೆ ಅವನಿಗಿಲ್ಲ. ಅವನು ಪ್ರಕಟ ಆಗ್ತಾನೆ, ಅಪ್ರಕಟ ಆಗ್ತಾನೆ. ಅಂದ್ರೆ ಪ್ರಕಟ ಅಂದ್ರೆ ಯಾವಾಗ ಎಲ್ಲರ ಕಣ್ಣು ಮುಂದೆ ಕಾಣಿಸ್ಕೊಳ್ಳೋಕೆ ಇಷ್ಟಪಡ್ತಾನೋ ಅವಾಗ ಅವನು ಕಾಣಿಸ್ಕೋತಾನೆ.
ಯಾವಾಗ ಕಾಣಿಸ್ಕೊಳ್ಳೋದು ಬೇಡ ಅಂತ ಅವನು ನಿರ್ಧಾರ ಮಾಡ್ತಾನ ಅವಾಗ ಕಣ್ಮರೆ ಆಗ್ತಾನೆ ಅಷ್ಟೇ. ಅವನು ಎಲ್ಲಿಂದಾನೋ ಬರಬೇಕು ಅಂತಾನೂ ಅಲ್ಲ, ಅವನು ಎಲ್ಲಾ ಕಡೆ ಇದ್ದಾನೆ. ಅವನ ಇಚ್ಛೆ. ವಿಶೇಷವಾಗಿ ವೃಂದಾವನದಲ್ಲಿ ಅವನು ಯಾವಾಗ್ಲೂ ಇರ್ತಾನೆ ಕೃಷ್ಣ. ಬೃಂದಾವನಂ ಪರಿತ್ಯಜ್ಯ ಪದಂ ಏಕಂ ನ ಗಚ್ಚಾಮಿ. ಕೃಷ್ಣ ಹೇಳ್ತಾನೆ, ನಾನು ಬೃಂದಾವನವನ್ನು ಬಿಟ್ಟು ಒಂದ್ ಹೆಜ್ಜೆ ಕೂಡ ಆಚೆ ಇಡಲ್ಲ ಅಂತ. ಅಂದ್ರೆ ಯಾವಾಗ್ಲೂ ಅವನು ಬೃಂದಾವನದಲ್ಲೇ ಇರ್ತಾನೆ. ಅರೆ ಬೃಂದಾವನದಲ್ಲಿ ಇದ್ರು ಕೂಡ ಇವಾಗ ನಾವು ಬೃಂದಾವನಕ್ಕೆ ಹೋದ್ರೆ ನಮ್ಗೆ ಕೃಷ್ಣ ಕಾಣ್ತಾನ ಇಲ್ಲ. ಯಾಕಂದ್ರೆ ನಮಗೆ ಇನ್ನೂ ಆ ಯೋಗ್ಯತೆ ಬಂದಿಲ್ಲ. ಅಂದ್ರೆ ನಮ್ಮ ಜನ್ಮ ಮತ್ತೆ ಕರ್ಮ ಬೇರೆ ಆದದ್ದು. ಭೌತಿಕ ಪ್ರಕೃತಿಯ ನಿಯಮಗಳ ಪ್ರಕಾರವಾಗಿ ನಾವು ಒಂದ್ ತರದ್ ದೇಹವನ್ನ ಪಡ್ಕೋತೀವಿ, ಒಂದು ನಿರ್ದಿಷ್ಟ ಸಮಯದಲ್ಲಿ ದೇಹವನ್ನ ತ್ಯಜಿಸ್ತೀವಿ. ಅರೆ ಅವನ ಜನ್ಮ ಮತ್ತೆ ಮರಣ ದಿವ್ಯ. ಕೃಷ್ಣ ಅದಕ್ಕೆ ಭಗವದ್ಗೀತೆಯಲ್ಲಿ ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ. ದಿವ್ಯ ಅಂದ್ರೆ ಅವನು ಈ ಯಾವ ನಿಯಮಗಳ ಒತ್ತಡದಿಂದಾಗಿ ಇಲ್ಲಿ ಬರೋದಿಲ್ಲ. ನಾವು ಈ ನಮ್ಮ ಕರ್ಮ ಫಲದ ಪ್ರಕಾರವಾಗಿ ಜನ್ಮವನ್ನ ತಗೋತೀವಿ, ಕರ್ಮಗಳನ್ನ ಮಾಡ್ತೀವಿ, ಸುಖ ದುಃಖಗಳನ್ನ ಅನುಭವಿಸ್ತೀವಿ. ಮತ್ತೆ ಸಮಯ ಬಂದಾಗ ಈ ದೇಹವನ್ನ ತ್ಯಜಿಸಿ ಇನ್ನೊಂದು ಜನ್ಮವನ್ನ ತಗೋತೀವಿ, ಸಾಮಾನ್ಯ ಜೀವಿಗಳು. ಮತ್ತೆ ಇವೆಲ್ಲವೂ ಕೂಡ ಭೌತಿಕ ಪ್ರಕೃತಿಯ ನಿಯಂತ್ರಣದ ಅಡಿಯಲ್ಲಿ ನಮ್ಮ ಜನ್ಮ ನಡೀತಾ ಇರೋದು. ಎಲ್ಲಿವರೆಗೂ ನಾವು ಕೃಷ್ಣನಲ್ಲಿ ಶರಣಾಗತರಾಗಿರಲ್ವೋ ಅಲ್ಲಿ ತನಕ ನಮ್ಮ ಜೀವನ ಭೌತಿಕ ಪ್ರಕೃತಿಯ ಪ್ರಕಾರ, ಅವಳ ನಿಯಮಗಳ ಪ್ರಕಾರ ನಡೀತಾ ಇದೆ. ಅದೇ ಯಾವಾಗ ಒಬ್ಬ ಜೀವಿ ಕೃಷ್ಣನಿಗೆ ಶರಣಾಗತನಾಗ್ತಾನೋ, ದೈವಿ ಏಷ ಗುಣಮಯಿ ಆ ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀ ಪ್ರಕೃತಿ ಆಶ್ರಿತ. ಆಗ ಅದೇ ಭೌತಿಕ ಪ್ರಕೃತಿ ಆ ಆಧ್ಯಾತ್ಮಿಕ ಪ್ರಕೃತಿಯಾಗಿ ಕೆಲಸ ಮಾಡ್ತಾನೆ. ದೈವೀಂ ಪ್ರಕೃತಿ ಆಶ್ರಿತ, ದೈವಿ ಪ್ರಕೃತಿ ಆಗ್ತಾಳೆ. ಭಕ್ತರ ರಕ್ಷಣೆ, ಭಕ್ತರ ಪೋಷಣೆ ಇವೆಲ್ಲವೂ ಅಂತರಂಗ ಶಕ್ತಿಯ ಕಾರ್ಯಗಳು. ಅರೆ ಅಲ್ಲಿ ತನಕ ಬಹಿರಂಗ ಶಕ್ತಿ ಆ ಜೀವಿಗಳಿಗೆ ಶಿಕ್ಷೆ, ಅವರನ್ನ ತಿದ್ದೋದು, ಈ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ತಿದ್ದೋ ಕೆಲಸ ಆಗೋಯ್ತು. ಯಾವಾಗ ನಾವು ಕೃಷ್ಣನಿಗೆ ಶರಣಾಗತರಾದ್ವೋ ನಮ್ಮನ್ನ ತಿದ್ದೋ ಕೆಲಸ ಆಗೋಯ್ತು. ಅಂದ್ರೆ ನಾವು ಸಂಪೂರ್ಣವಾಗಿ ಕೃಷ್ಣನಲ್ಲಿ ಶರಣಾಗತರಾಗೋಗಿದ್ದರೆ ಆ ನಮಗೆ ಕರ್ಮಫಲ ಇಲ್ಲ. ಆಗ ಭಕ್ತರು ತಮ್ಮ ಜೀವನದಲ್ಲಿ ಅನುಭವಿಸೋ ದುಃಖಗಳಿಗೆ ಎರಡು ಕಾರಣ. ಒಂದು, ಆ ಕೃಷ್ಣ ಅಂತಹ ಭಕ್ತರ ಗುಣಗಾನ ಮಾಡೋದಕ್ಕೆ ಅವರಿಗೆ ಕಷ್ಟವನ್ನ ಕೊಡ್ತಾನೆ. ಕಷ್ಟದ ಮೂಲಕವೂ ಕೂಡ ಅವ್ರು ಎಷ್ಟು ಚೆನ್ನಾಗಿ ಭಕ್ತಿಯನ್ನ ಮಾಡ್ತಾರೆ, ಅವನ ಸೇವೆಯನ್ನ ಮಾಡ್ತಾರೆ ಅಂತ ತೋರಿಸ್ಕೊಡಕ್ಕೆ ಇದು ಒಂದು ಕಾರಣ. ಇನ್ನೊಂದು ಕಾರಣ, ನಮ್ಮಲ್ಲಿ ಇನ್ನೂ ಅನರ್ಥಗಳಿವೆ. ಅನರ್ಥಗಳನ್ನ ತೆಗೆಯೋ ಉದ್ದೇಶದಿಂದ ನಮ್ಮ ಜೀವನದಲ್ಲಿ ದುಃಖದ ತರ ಇರೋ ಸನ್ನಿವೇಶಗಳು ನಾವು ಅನುಭವಿಸ್ತೀವಿ, ಸನ್ನಿವೇಶಗಳನ್ನು. ಅದು ಶರಣಾಗತರಾದವರ ಭಕ್ತರ ಜೀವನ. ಭಕ್ತರಲ್ಲದೆ ಇರೋರು ಅಥವಾ ಸಂಪೂರ್ಣವಾಗಿ ಶರಣಾಗತರಾಗಿಲ್ದೇ ಇರೋರು ಎಷ್ಟರ ಮಟ್ಟಿಗೆ ಅವರು ಶರಣಾಗತರಾಗಿಲ್ವೋ ಅಷ್ಟರ ಮಟ್ಟಿಗೆ ತಮ್ಮ ಕರ್ಮಫಲವನ್ನ ಅನುಭವಿಸ್ತಾರೆ. ಮತ್ತೆ ಭಕ್ತರಲ್ಲದೆ ಇರೋರು ಸಂಪೂರ್ಣವಾಗಿ ಅವರ ಕರ್ಮಫಲವನ್ನ ಅನುಭವಿಸ್ತಾರೆ. ಅರೆ ಭಗವಂತನಿಗೆ ಇದು ಯಾವುದೂ ಇಲ್ಲ. ಅವನು ಪ್ರಕಟ ಆಗೋದು ಸಂಭವಾಮಿ ಆತ್ಮಮಾಯ ಅಂದ್ರೆ ಅಂತರಂಗ ಶಕ್ತಿ. ಅಂತರಂಗ ಶಕ್ತಿಯ ಪ್ರಕಾರವಾಗಿ ಅವನು ಪ್ರಕಟ ಆಗ್ತಾನೆ, ಕಾರ್ಯಗಳನ್ನ ಮಾಡ್ತಾನೆ. ಅವನ ಈ ದಿವ್ಯ ಕಾರ್ಯಗಳನ್ನ ಮಹಾ ಋಷಿ ಮುನಿಗಳು ವರ್ಣಿಸ್ತಾರೆ. ಉದ್ದೇಶ ಆತ್ಮ ಸಾಕ್ಷಾತ್ಕಾರ ಒಂದು ಸ್ತರದಲ್ಲಿ. ಇನ್ನೊಂದು ಸ್ತರದಲ್ಲಿ ಕೃಷ್ಣನ ಪ್ರತಿ ಜ್ಞಾನ, ಕೃಷ್ಣನ ಬಗ್ಗೆ ಜ್ಞಾನ, ಮತ್ತೆ ಅವನ ಪ್ರತಿ ಪ್ರೇಮ. ಹ್ಮ್ ಮತ್ತೆ ಅವನ ಕಾರ್ಯಗಳು, ಅವನ ಜನ್ಮ ಮತ್ತೆ ಕಾರ್ಯಗಳು ಅಲೌಕಿಕವಾದವು. ಅವನ ಜನ್ಮದ ವರ್ಣನೆಯನ್ನ ಕೇಳಿದ್ರೆ ಅದು ಅಲೌಕಿಕ ಅಂತ ಬಹಳ ಸುಲಭವಾಗಿ ಅರ್ಥ ಆಗ್ಬಿಡುತ್ತೆ. ಯಾಕಂದ್ರೆ ನಮ್ಮ ತರ ಅವನು ಹುಟ್ಲಿಲ್ಲ. ಕೃಷ್ಣನ ಜನ್ಮ ರಹಸ್ಯಮಯವಾದದ್ದು. ಇವಾಗ ಈ ನನ್ನ ಪ್ರವಚನಗಳು ಮುಂಚೆ ಕೇಳಿರೋರು ಇದನ್ನ ಕೇಳಿರ್ತಾರೆ, ಆದ್ರೆ ಯಾರು ಕೇಳಿಲ್ವೋ ಅವ್ರು ಉತ್ತರ ಕೊಡಿ. ಕೃಷ್ಣನ ತಂದೆ ತಾಯಿ ಯಾರು? ಕೇಳಿರೋರು ಉತ್ತರ ಕೊಡ್ಬೇಡಿ, ಬೇರೆಯವ್ರಿಗೆ ಅವಕಾಶ ಕೊಡೋಣ. ಕೃಷ್ಣನ ತಂದೆ ತಾಯಿ ಯಾರು?
ಏನಂತ ಉತ್ತರ ಕೊಡ್ತೀರಾ? ಹರೇ ಕೃಷ್ಣ ಪ್ರಭು. ವಸುದೇವ ದೇವಕಿ ದೇವಕಿ ಪ್ರಭು. ವಸುದೇವ. ದೇವಕಿ ವಸುದೇವ. ಇನ್ನೇನಾದ್ರು ಉತ್ತರ ಇದೆಯಾ? ಇವಾಗ ನಾವೆಲ್ಲರೂ ಅನ್ಕೊಂಡಿರೋದು ಕೃಷ್ಣನ ತಂದೆ ತಾಯಿ ದೇವಕಿ ವಸುದೇವ ಅಂತ. ಅರೆ ದೇವಕಿ ಮತ್ತೆ ವಸುದೇವರ ಮುಂದೆ ಕೃಷ್ಣ ಯಾವ ರೂಪದಲ್ಲಿ ಪ್ರಕಟ ಆದ? ಕೃಷ್ಣ ದೇವಕಿಯ ಹೃದಯದಿಂದ ಹೊರಗಡೆ ಚತುರ್ಭುಜ ರೂಪದಲ್ಲಿ ಪ್ರಕಟ ಆದ. ಅಂದ್ರೆ ವಿಷ್ಣುವಿನ ರೂಪ ಅಥವಾ ನಾರಾಯಣನ ರೂಪ. ಆಮೇಲೆ ದೇವಕಿ ಪ್ರಾರ್ಥನೆ ಮಾಡಿದಾಗ ಅವನು ಆ ಚತುರ್ಭುಜ ರೂಪದಿಂದ ದ್ವಿಭುಜ ರೂಪ ಅಂದ್ರೆ ಸಾಮಾನ್ಯ ಮಾನವ ಶಿಶುವಿನ ರೂಪವನ್ನ ತಳಿತಾನೆ. ಹಾಗಾಗಿ ಅವನು ಮುಂದೆ ಪ್ರಕಟ ಆಗಿದ್ದವನು ಚತುರ್ಭುಜ ಭಗವಂತ. ಆದ್ರೆ ಕೃಷ್ಣನಿಗೆ 4 ಕೈಗಳನ್ನ ಅವನು ತೋರ್ಸೋದಿಲ್ಲ. ಕೃಷ್ಣ ಯಾವಾಗ್ಲೂ 2 ಕೈಗಳನ್ನೇ ಪ್ರದರ್ಶಿಸ್ತಾನೆ. ಹಾಗಾಗಿ ಪ್ರಕಟ ಆದವನು ಯಾರು? ಕೃಷ್ಣ ಅಲ್ಲ. ಮತ್ತೆ ಈ ಕಡೆ ಗೋಕುಲದಲ್ಲಿ ಯಶೋಧ ಮತ್ತೆ ನಂದ ಮಹಾರಾಜರಿದ್ರು. ಯಶೋಧ ಮತ್ತೆ ನಂದ ಮಹಾರಾಜರಿಗೆ ಯಶೋದೆ ಇಬ್ಬರು ಮಕ್ಕಳಿಗೆ ಜನ್ಮವನ್ನು ಕೊಡ್ತಾಳೆ. ಒಬ್ಳು ಹುಡುಗಿ, ಇನ್ನೊಬ್ಬ ಹುಡುಗ. ಆ ಹುಡುಗಿ ಯೋಗಮಾಯ. ಆಮೇಲೆ ಅವಳು ವಸುದೇವ ಅವಳನ್ನ ಗೋಕುಲದಿಂದ ಮಥುರಾಗೆ ಕರ್ಕೊಂಡು ಬರ್ತಾನೆ. ಆಗ ಕಂಸ ಕೊಲ್ಲಕ್ಕೆ ಬಂದಾಗ ಅವಳು ದುರ್ಗಾದೇವಿಯ ರೂಪವನ್ನ ತಳಿತಾಳು. ಅವಳು ಮಗಳು. ಅರೆ ಇನ್ನೊಬ್ಬ ಮಗ ಹುಟ್ಟಿರ್ತಾನೆ. ಆ ಮಗ 2 ಕೈ 2 ಕಾಲು, ಸಾಮಾನ್ಯ ಮನುಷ್ಯನ ಮಾನವ ಶಿಶುವಾಗಿ ಇರುವಂತಹ ನೀಲಿ ಬಣ್ಣದ ಶರೀರವನ್ನ ಹೊಂದಿದ್ದಂತಹ ಶ್ಯಾಮಸುಂದರ ಕೃಷ್ಣ. ಸೊ ಅಲ್ಲಿ ವಸುದೇವ ದೇವಕಿಯರ ಮುಂದೆ ಪ್ರಕಟ ಆಗಿದ್ದವನು ವಾಸುದೇವ ಕೃಷ್ಣ. ವಾಸುದೇವ ಕೃಷ್ಣ ಅಂದ್ರೆ ಕೃಷ್ಣನಿಂದ ಬಲರಾಮ, ಬಲರಾಮನಿಂದ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ ಬರ್ತಾರೆ. ಆ ವಾಸುದೇವ ಅಲ್ಲಿ ಪ್ರಕಟ ಆಗಿದ್ದು ದೇವಕಿ ಮತ್ತೆ ವಸುದೇವರಿಗೆ. ಮತ್ತೆ ಇಲ್ಲಿ ನನ್ನ ಮತ್ತೆ ಯಶೋದೆಯರ ಮಗನಾಗಿ ಜನ್ಮ ಪಡ್ಕೊಂಡಿದ್ದು ಶ್ಯಾಮಸುಂದರ ಕೃಷ್ಣ, ಬೃಂದಾವನ ಕೃಷ್ಣ. ಅವನನ್ನು ಬೃಂದಾವನ ಕೃಷ್ಣ ಅಂತ ಬರೆಯುವುದು. ಹಾಗಾಗಿ ಅವನ ಜನ್ಮ ರಹಸ್ಯಮಯವಾದದ್ದು, ದಿವ್ಯವಾದದ್ದು. ಇವಾಗ ಹೇಗೆ ಕೃಷ್ಣ ಇಲ್ಲೂ ಜನ್ಮ ತಗೋತಾನೆ, ಅಲ್ಲೂ ಜನ್ಮ ತಗೋತಾನೆ. ಅವನೇನ್ ಬೇಕಾದ್ರೆ ಮಾಡ್ಬೋದು. ಅವನ್ ನಾವು ಭೌತಿಕ ನಿಯಮಗಳ ಪ್ರಕಾರ ಅವನನ್ನ ನೋಡಕ್ಕಾಗಲ್ಲ ಅಥವಾ ಅಳಿಯಕ್ಕಾಗಲ್ಲ. ಮತ್ತೆ ಕೃಷ್ಣ ಜನ್ಮವನ್ನ ತಗೊಂಡ್ರು ಕೂಡ ಆ ಹೊಕ್ಕಳು ತಾಯಿಯ ಗರ್ಭವನ್ನ ಮತ್ತೆ ಮಗುವಿನ ಅದಕ್ಕ ಸೇರಿರುತ್ತಲ್ಲ, ಅದು ಏನ ಅಂಬಿಲಿಕಲ್ ಕಾರ್ಡ್ ಅಂತಾರೆ ಇಂಗ್ಲಿಷ್ ಅಲ್ಲಿ, ಕನ್ನಡದಲ್ಲಿ ಏನು ಅದು ಇರ್ಲೇ ಇಲ್ಲ. ಅಂದ್ರೆ ಅವನು ಸಾಮಾನ್ಯವಾದ ಶಿಶುವಿನ ತರ ಜನ್ಮ ತಗೊಳ್ಳಿಲ್ಲ ಅವನು. ಸೊ ಹಾಗಾಗಿ ಅವನ ಜನ್ಮ ದಿವ್ಯ, ಭೌತಿಕ ಅಲ್ಲ. ಮತ್ತೆ ಅವನ ಕಾರ್ಯಗಳು ಕೂಡ ದಿವ್ಯವಾದವು. ಕೃಷ್ಣನ ಬಗ್ಗೆ ಅರಿವಿಲ್ಲದೆ ಇರೋರು ಕೃಷ್ಣನ ಕಾರ್ಯಗಳನ್ನ ಭೌತಿಕವಾಗಿ ಕಾಣ್ತಾರೆ. ಉದಾಹರಣೆಗೆ ಹೇಳ್ತಾರೆ, ಕೃಷ್ಣ ಸುಳ್ಳು ಹೇಳಿಸ್ದ, ಕೃಷ್ಣ ಈದ್ ಮಾಡ್ದ, ಕೃಷ್ಣ ಆ ತಪ್ಪು ಮಾಡ್ದ, ಕೃಷ್ಣ ಬೇರೆಯವರ ಪತ್ನಿಯರ ಜೊತೆ ನರ್ತನ ಮಾಡ್ದ. ಯಾಕೆ ಅಂದ್ರೆ ಅವ್ರಿಗೆ ಕೃಷ್ಣ ಏನು ಅಂತ ಗೊತ್ತಿಲ್ಲ. ಅಂತವ್ರು ಅವನ ಚಟುವಟಿಕೆಗಳನ್ನ ಭೌತಿಕವಾಗಿ ಕಾಣ್ತಾರೆ. ಅರೆ ಯಾರು ತತ್ವತಃ ಕೃಷ್ಣನನ್ನು ಅರ್ಥ ಮಾಡ್ಕೊಂಡಿದಾರೋ ಅವ್ರಿಗೆ ಗೊತ್ತು, ಕೃಷ್ಣ ಜನ್ಮ ಕರ್ಮ ಎಲ್ಲವೂ ಕೂಡ ಅಲೌಕಿಕವಾದ. ಅವುಗಳನ್ನ ನಾವು ಭೌತಿಕ ದೃಷ್ಟಿಕೋನದಿಂದ ನೋಡಬಾರ್ದು. ಮತ್ತೆ ಅವನ ಜನ್ಮ ಕರ್ಮ ದಿವ್ಯವಾದವು. ಯಾಕಂದ್ರೆ ಅವನನ್ನ ಆ ಜನ್ಮ ಕರ್ಮಗಳನ್ನ ಸುಮ್ಮನೆ ನಾವು ಸ್ಮರಿಸೋದ್ರಿಂದ ನಾವು ಮುಕ್ತರಾಗ್ಬಿಡ್ಬೋದು, ಮೋಕ್ಷವನ್ನ ಪಡ್ಕೊಂಡ್ಬಿಡ್ಬೋದು ಸುಮ್ನೆ ಸ್ಮರಿಸೋದ್ರಿಂದ. ಮತ್ತೆ ಕೃಷ್ಣ ಹೇಳ್ತಾನೆ, ಸುಮ್ನೆ ತಿಳ್ಕೊಳಕ್ ಪ್ರಯತ್ನ ಮಾಡೋದ್ರಿಂದಾನೇ ನಾವು ಮೋಕ್ಷವನ್ನ ಪಡಿತೀವಿ. ಏವಂ ಯೋವೇತ್ತಿ ತತ್ವತಃ. ಯಾರು ಅದನ್ನ ತತ್ವತಃ ಅರ್ಥ ಮಾಡ್ಕೊಳಕ್, ಪ್ರಭುಪಾದರು ಬರೀತಾರೆ, ಯಾರು ಅವನ ಜನ್ಮ ಕಾರ್ಯಗಳನ್ನ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡ್ತಾರೋ
ಅರ್ಥ ಮಾಡ್ಕೊಳಕ್ ಪ್ರಯತ್ನ ಅಷ್ಟೇ, ಅರ್ಥ ಆಗಿದ್ದಾನೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಕೃಷ್ಣನ ಅರ್ಥ ಮಾಡ್ಕೊಳ್ಳೋದು ಬಹಳ ಕಠಿಣ. ಸುಮ್ನೆ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ರು ಕೂಡ ನಾವು ಮುಕ್ತಿಯನ್ನ ಪಡ್ಕೊಂಡ್ ಬಿಡ್ತೀವಿ. ಅಂತ ಅದು ಕೃಷ್ಣನ ಸ್ಥಾನ. ಹ್ಮ್ ಅದಕ್ಕೆ ಶ್ರುತಿ ಅಂದ್ರೆ ವೇದಗಳಲ್ಲಿ ಹೇಳ್ತಾರೆ, ಜನ್ಮ ಇಲ್ಲದೆ ಇರೋವನು ಜನ್ಮ ತಗೊಂಡ, ಹ್ಮ್ ಅಜನ್ಮನಾದ ಅವನು ಜನ್ಮವನ್ನ ತಗೊಂಡ. ಮತ್ತೆ ಅವನಿಗೆ ನಿಜವಾಗ್ಲೂ ಯಾವ ಕಾರ್ಯಗಳು ಮಾಡೋ ಅವನಿಗೆ ಯಾವ ಅವಶ್ಯಕತೆ ಇಲ್ಲ. ಹ್ಮ್ ಒಬ್ರು ಯಾರು ವಿದೇಶದಿಂದ ಭಾರತಕ್ಕೆ ಬರ್ತಾರೆ, ಬಂದು ಭಗವಂತನ ಹುಡ್ಕೊಂಡು ಬಂದಿದ್ದೀನಿ ಅಂತ ಬರ್ತಾರೆ. ಸರಿ, ಆಮೇಲೆ ಹುಡುಕ್ತಾರೆ ಬಹಳ ತಿಂಗಳುಗಳ ಕಾಲ ಭಾರತದ ಇಡೀ ಎಲ್ಲೆಡೆ ಸಂಚಾರ ಮಾಡಿ, ಕೊನೆಗೆ ಆಮೇಲೆ ಅವ್ರು ನಿರ್ಧಾರ ಮಾಡ್ತಾರೆ, ನಾನು ಭಗವಂತನನ್ನ ಕಂಡ್ಕೊಂಡ್ಬಿಟ್ಟೆ. ಅವಾಗೆಲ್ಲರೂ ಕೇಳ್ತಾರೆ, ಹೌದಾ, ಹೇಗ್ ಗೊತ್ತಾಯ್ತು, ಯಾರು ಭಗವಂತ? ಸರಿ, ಅವ್ರು ಹೇಳ್ತಾರೆ, ಕೃಷ್ಣನೇ ಭಗವಂತ. ಯಾಕೆ ಕೃಷ್ಣನೇ ಭಗವಂತ ಅಂತ ಇದ್ದೀರಾ? ಹ್ಮ್ ಹೇಳ್ತಾರೆ, ನೋಡಿ, ಬೇರೆ ಎಲ್ಲಾ ದೇವರು ಎಲ್ಲಾ ರೂಪಗಳಲ್ಲೂ ಏನೋ ಒಂದು ಕೈಗಳಲ್ಲಿ ಏನೋ ಒಂದು ಅಸ್ತ್ರಗಳಿವೆ. ಆ ಅಸ್ತ್ರ ಈ ಅಸ್ತ್ರ ಎಲ್ಲರ ಕೈನಲ್ಲಿ ಏನೋ ಒಂದು ಅಸ್ತ್ರ ಇದೆ, ಏನೋ ಕೆಲಸ ಇದೆ ಅವ್ರಿಗೆ ಮಾಡಕ್ಕೆ. ಅರೆ ಕೃಷ್ಣನ ನೋಡಿದ್ರೆ ಅವನಿಗೆ ಕೆಲ್ಸಾನೇ ಇಲ್ಲ, ಅವನೇನ್ ಮಾಡ್ತಾ ಇದ್ದಾನೆ, ಕೊಳನ್ನ ಊದ್ಕೊಂಡು ನಿಂತಿದ್ದಾನೆ. ಹಾಗಾಗಿ ಅವನೇ ಬಾಸ್ ಅಲ್ವಾ. ಒಂದು ಕಂಪ್ನಿನಲ್ಲಿ ಬಾಸ್ ಇರೋನ್ ಕೆಲಸ ಮಾಡಲ್ಲ, ಬೇರೆಯವ್ರ ಕೆಲಸ ಮಾಡ್ತಾರೆ ಅವನಿಗೋಸ್ಕರ. ಹಾಗಾಗಿ ಕೃಷ್ಣನಿಗೆ ಮಾಡಕ್ಕೆ ಯಾವ ಕಾರ್ಯವೂ ಇಲ್ಲ. ಮತ್ತೆ ಅವನು ಸರ್ವಶಕ್ತನಾಗಿರೋದ್ರಿಂದ ಸುಮ್ನೆ ಅವನ ಇಚ್ಛೆಯಿಂದನೇ ಎಲ್ಲ ಕೆಲಸಗಳು ಆಗೋಗುತ್ತೆ ಆಟೋಮೆಟಿಕ್ ಆಗಿ. ಇಚ್ಛಾಶಕ್ತಿ. ಅವನಿಗೆ ಮಾಡಕ್ಕೆ ಯಾವ ಕಾರ್ಯ ಇಲ್ಲ ಅಂದ್ರೆ ಅವನಿಗೆ ಆತರ ಯಾವ ಜವಾಬ್ದಾರಿ ಇಲ್ಲ ಈ ಭೌತಿಕ ಜಗತ್ತಿಗೆ ಸಂಬಂಧಿತವಾಗಿ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅವನಿಗೆ ಕಾರ್ಯಗಳಿವೆ. ಆ ಕಾರ್ಯಗಳು ಅವನ ಭಕ್ತರೊಂದಿಗೆ ಪ್ರೀತಿಯ ವಿನಿಮಯ ಮಾಡೋದು ಅಷ್ಟೇ ಅವನ ಕಾರ್ಯ. ಈ ಭೌತಿಕ ಜಗತ್ತಿನಲ್ಲೂ ಅಷ್ಟೇ, ಅವನ ಎಲ್ಲವನ್ನು ಸಂಪೂರ್ಣವಾಗಿ ತನ್ನ ಶಕ್ತಿಗಳಿಗೆ ಕೊಟ್ಬಿಟ್ಟಿದ್ದಾನೆ. ಬ್ರಹ್ಮ ವಿಷ್ಣು ಮಹೇಶ್ವರರಿದ್ದಾರೆ. ಅವನೇನು ಈ ಜಗತ್ತಿನ ಪಾಲನೆಯ ಬಗ್ಗೆ ಅವನಿಗೆ ಯಾವ ಕೆಲಸವೂ ಇಲ್ಲ. ಆದ್ರೂ ಕೂಡ ಅವನಿಗೆ ಇಲ್ಲಿ ಕಾಳಜಿ ಇದೆ, ಯಾರ ಬಗ್ಗೆ? ಭಕ್ತರ ಬಗ್ಗೆ. ಇಲ್ಲ ಅಂದ್ರೆ ಅವನಿಗೆ ಏನು ಕೆಲಸ ಇಲ್ಲ. ಹಾಗಾಗಿ ಅವನ ಜನ್ಮ ಕಾರ್ಯಗಳು ಎಲ್ಲವೂ ಕೂಡ ಗೌಪ್ಯವಾದವು, ರಹಸ್ಯಮಯವಾದವು. ವೇದಗಳಲ್ಲೂ ಕೂಡ ನೇರವಾಗಿ ಇವುಗಳ ಪ್ರಕಟ ಇಲ್ಲ, ಇವುಗಳು ಪ್ರಕಟ ಆಗಿಲ್ಲ. ಅದಕ್ಕೆ ಕೃಷ್ಣ ಹೇಳ್ತಾನೆ, ವೇದೇಶ್ಚ ಸರ್ವೇ ರಾಮೇವ ವೇದ್ಯ. ಈ ವೇದಗಳನ್ನ ಓದೋ ಉದ್ದೇಶವೂ ಕೂಡ ನನ್ನನ್ನ ತಿಳ್ಕೊಳ್ಳೋದು. ಅಷ್ಟು ಗೌಪ್ಯವಾದ ವಿಷಯವನ್ನ ಕೃಷ್ಣ ತಾನೇ ಬಂದು ಬಹಿರಂಗ ಮಾಡ್ತಾನೆ. ವೇದಗಳಲ್ಲೂ ಸಿಗದೆ ಇರುವಂತ ವಿಷಯಗಳನ್ನ ಕೃಷ್ಣ ತಾನೇ ಬಂದು ಈ ಜಗತ್ತಿಗೆ ಬಂದು ನಮ್ಮಂತ ಬದ್ಧ ಜೀವಿಗಳಿಗೆ ವಿಶೇಷ ಕೃಪೆಯನ್ನ ದಯಪಾಲಿಸ್ತಾನೆ, ತನ್ನ ಲೀಲೆಗಳನ್ನ ಪ್ರಕಟ ಮಾಡಿ. ಉದ್ದೇಶ, ನಾವು ಅವುಗಳಿಂದ ಆಕರ್ಷಿತರಾಗ್ಬೇಕು, ಕೃಷ್ಣನಿಂದ ಆಕರ್ಷಿತರಾಗ್ಬೇಕು, ಕೃಷ್ಣನ ಜನ್ಮ ಕೃಷ್ಣನ ಕಾರ್ಯಗಳನ್ನ ಕೇಳಿ ಆಕರ್ಷಿತರಾಗ್ಬೇಕು. ಕೆಲವರು ಹೇಳ್ತಾರೆ, ಇಲ್ಲ ನಾವು ಬ್ರಹ್ಮನ್ ಮೇಲೆ ಧ್ಯಾನ ಮಾಡ್ತೀವಿ, ಅಂದ್ರೆ ಶಕ್ತಿ ಶೂನ್ಯ ಅಥವಾ ಏನೋ ಆಕಾರ ಇಲ್ಲದೆ ಇರುವಂತ ಒಂದು ವಸ್ತುವಿನ ಮೇಲೆ ಧ್ಯಾನ ಮಾಡ್ತೀವಿ. ಆದರೆ ಅದು ಎಷ್ಟು ಸಮಯ ಮಾಡಕ್ಕಾಗತ್ತೆ ನಮಗೆ? ನಮ್ಮನ್ನ ಆಕರ್ಷಿಸುವಂತ ಯಾವ ವಿಷಯವೂ ಇಲ್ಲ ಆ ಬ್ರಹ್ಮನ್ನಲ್ಲಿ. ಆದ್ರೆ ಪರಬ್ರಹ್ಮನ್ನಲ್ಲಿ, ಕೃಷ್ಣನಲ್ಲಿ, ಕೃಷ್ಣನ ರೂಪ, ಕೃಷ್ಣನ ನಾಮ, ಕೃಷ್ಣನ ಲೀಲೆ, ಕೃಷ್ಣನ ಗುಣಗಳು, ಕೃಷ್ಣನ ಸಂಬಂಧಿಕರು, ಎಲ್ಲವೂ ಕೂಡ ಆನಂದಮಯ, ಸುಂದರ. ಕೃಷ್ಣ ಸುಂದರಾಂಗ, ಸುಂದರ ಅಂಗ. ಅವನ ಎಲ್ಲಾ ಸಕಲ ಅಂಗಗಳು ಕೂಡ ಸುಂದರವಾಗಿವೆ. ಕೃಷ್ಣನ ವರ್ಣನೆಯನ್ನ ಮಾಡ್ತಾರೆ. ಕೃಷ್ಣನಿಗೆ ಗುಂಗುರು ಕೂದಲು, ಕೃಷ್ಣನ ಮೈ ಬಣ್ಣ ಅಠಸಿ ಹೂವಿನ ನೀಲಿ ಬಣ್ಣ. ಆಮೇಲೆ ಅವನು ನವಿಲು ಗೆರೆಯನ್ನ ಧರಿಸಿರ್ತಾನೆ. ಕೃಷ್ಣನ ರೂಪದಲ್ಲಿ ಎಲ್ಲಕ್ಕಿಂತ ಆಕರ್ಷಿತವಾಗಿರುವಂತ ವಿಷಯ ಅವನ ನಗು. ಕೃಷ್ಣ ಯಾವಾಗಲೂ ನಗ್ತಾ ಇರ್ತಾನೆ. ಮತ್ತೆ ಅವನ ಕಣ್ಣುಗಳು ಕಮಲದ ದಳಗಳಂತಿವೆ. ಅವನು
ಅರ್ಧ ಕೆಲಸ ಅವನ ಕಣ್ಣುಗಳಿಂದಾನೇ ಮಾಡ್ಬಿಡ್ತಾನೆ. ಅವನು ಯಾವ ರೀತಿ ಭಕ್ತರನ್ನ ನೋಡ್ತಾನೆ. ಸೊ ಇವು ಎಲ್ಲ ಕೃಷ್ಣನ ಆಕರ್ಷಕ ರೂಪ. ಹ್ಮ್. ಕೃಷ್ಣ ತನ್ನ ಸೊಂಟದ ಪಟ್ಟಿಯಲ್ಲಿ ಬಲಗಡೆ ಕೊಳಲನ್ನ ಇಟ್ಕೊಂಡಿರ್ತಾನೆ. ಎಡಗಡೆ ಆ ಕೋಲ್ ಇರುತ್ತೆ, ಹಸುಗಳನ್ನ ಮೇಯಿಸೋದಕ್ಕೆ ಅವನು ಉಪಯೋಗಿಸೋ ಕೋಲು. ಸೊ ಈ ರೀತಿ ಆ ಕೃಷ್ಣನ ಸೌಂದರ್ಯ ಅದ್ಭುತವಾದದ್ದು. ಶಾಸ್ತ್ರದಲ್ಲಿ ಹೇಳ್ತಾರೆ, ಇದಕ್ಕೆ ವರ್ಣನೆಯಿಂದ ನಾವು ಕೃಷ್ಣನ ಸೌಂದರ್ಯವನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅವನು ಬಹಿರಂಗ ಮಾಡಿದಾಗ ಮಾತ್ರ ನಮಗೆ ನಿಜವಾಗಿ ಅವನ ಸೌಂದರ್ಯ ಏನು ಅಂತ ಗೊತ್ತಾಗುತ್ತೆ. ಅಥ ಶ್ರೀಕೃಷ್ಣ ನಾಮಾದಿ ನ ಭವೇತ್ ಗ್ರಾಹ್ಯಂ ಇಂದ್ರಿಯೈ. ಕೃಷ್ಣನ ನಾಮ ರೂಪ ಗುಣ ಇದ್ಯಾವುದು ಕೂಡ ನ ಭವೇತ್ ಗ್ರಾಹ್ಯಂ ಇಂದ್ರಿಯೈ, ಇಂದ್ರಿಯಗಳಿಂದ ನಾವು ಗ್ರಹಿಸೋಕ್ ಆಗೋದಿಲ್ಲ. ಸೇವನ್ಮುಖೇ ಹಿ ಜಿಪಾದೋ ಸ್ವಯಂ ಏವ ಸ್ಫುರುತ್ಯತ. ಸೇವನ್ಮುಖೆ ಜಿಪಾದೋ, ಜಿಪ ಅಂದ್ರೆ ನಾಲಿಗೆ, ನಾಲಿಗೆಯಿಂದ ಪ್ರಾರಂಭವಾಗಿರುವಂತ ಭಕ್ತಿ ಸೇವೆಯ ಮೂಲಕ ಕೃಷ್ಣ ಸ್ವಯಂ ಏವ ಸ್ಫುರುತ್ಯದ, ತಾನೇ ತನ್ನನ್ನ ತಾನೇ ಬಹಿರಂಗ ಮಾಡ್ಕೋತಾನೆ. ನಾವು ಕೃಷ್ಣನ್ಗೆ ಆದೇಶ ಮಾಡಕ್ಕಲ್ಲ, ಕೃಷ್ಣ ನಾನು 20 ವರ್ಷದಿಂದ ಜಪ ಮಾಡ್ತಾ ಇದೀನಿ, ಕಾಣಿಸ್ಕೊ ನನ್ಗೆ ಇವತ್ತು. ಆಗಲ್ಲ. ಕೃಷ್ಣ ಕೃಪೆ ತೋರ್ಬೇಕು. ಕೃಷ್ಣ ಕೃಪೆ ತೋರ್ಬೇಕಂದ್ರೆ ನಾವು ಅವನು ಕೃಪೆ ತೋರೋ ಹಂಗೆ ಜೀವನ ನಡೆಸ್ಬೇಕು. ಜೀವನ ನಡೆಸ್ಬೇಕು ಅಂದ್ರೆ ಮೊದಲ ಅಂಶ ಏನು? ಕೃಷ್ಣ ನಮ್ಗೆ ಕೃಪೆ ತೋರ್ಬೇಕು ಅಂದ್ರೆ ಅವನು ನಮ್ಮಿಂದ ಅಪೇಕ್ಷೆ ಪಡ್ತಾ ಇರೋ ರೀತಿಯಲ್ಲಿ ನಾವು ಮೊದಲು ಜೀವನ ನಡೆಸ್ಬೇಕು. ಕೃಷ್ಣ ಹೇಳ್ತಾನೆ, ನನ್ನ ಭಕ್ತರಂದ್ರೆ ಹೀಗಿರ್ಬೇಕು, ನಾವು ಅದ್ರ ಪ್ರಕಾರ ಜೀವನ ನಡೆಸ್ಬೇಕು. ಯಾವ ತರ ಆಹಾರ ತಿನ್ಬೇಕು, ಯಾವ ತರ ವಸ್ತ್ರ ಧರಿಸ್ಬೇಕು, ಯಾವ ರೀತಿ ನಮ್ಮ ಜೀವನ ಶೈಲಿ ಇರ್ಬೇಕು, ನಾವು ಸಂಪಾದನೆ ಮಾಡೋ ಹಣವನ್ನ ನಾವು ಯಾವ ರೀತಿ ಉಪಯೋಗಿಸ್ಬೇಕು, ಯಾವ ವಿಷಯಗಳಲ್ಲಿ ತೊಡಗಬೇಕು, ಯಾವ ವಿಷಯಗಳಲ್ಲಿ ತೊಡಗಬಾರ್ದು, ಜೀವನದ ಸುಖ ದುಃಖಗಳನ್ನ ಯಾವ ರೀತಿ ನಾವು ಅದನ್ನ ಸ್ವೀಕಾರ ಮಾಡ್ಬೇಕು, ಎಲ್ಲದರ ಬಗ್ಗೆ ಕೃಷ್ಣ ಭಗವದ್ಗೀತೆಯಲ್ಲಿ ಕೊಟ್ಟಿದ್ದಾನೆ ಹೆಚ್ಚು ಕಡಿಮೆ. ಅದ್ರಲ್ಲಿ ಇಲ್ಲದೆ ಇರೋದು ಭಾಗವತದಲ್ಲಿದೆ. ಅದರ ಪ್ರಕಾರ ನಾವು ಜೀವನ ನಡೆಸಬೇಕು. ಇದು ಮೊದಲ ವಿಷಯ. ಎರಡನೇ ವಿಷಯ, ನಾವು ಅವನ ಮೇಲೆ ಸಂಪೂರ್ಣವಾಗಿ ಶರಣಾಗತರಾಗಿದ್ದು ಅವನಿಗೆ ಬೇಕಾಗಿರೋ ರೀತಿಯಲ್ಲಿ ನಾವು ನಡೀತಾ ಇದ್ದು, ಆಗ ನಾವು ಆ ರೀತಿ ಜೀವನ ನಡೆಸ್ತಾ ಇದ್ರೆ ಅವಾಗ ಅವನಿಗೆ ಕೃಪೆಗೆ ಪಾತ್ರರಾಗ್ಬೋದು ನಾವು. ಅವನು ನೋಡ್ತಾನೆ, ಓ ಭಕ್ತರು ಎಷ್ಟು ಚೆನ್ನಾಗಿ ನನಗೆ ಬೇಕಾಗಿರೋಂಗೆ ಜೀವನ ನಡೆಸ್ತಾ ಇದ್ದಾರೆ, ಆಗ್ಲಿ ಕೃಪೆ ಕೊಡ್ತೀವಿ ನಾನು. ಅದು ತಕ್ಷಣ ಕೊಡಲ್ಲ, ಸ್ವಲ್ಪ ಕಾಯ್ಬೇಕು ನಾವು. ಕೃಷ್ಣ ನಮಗೆ ಪರೀಕ್ಷೆಯನ್ನ ಕೊಡ್ತಾನೆ, ಟೆಸ್ಟ್ ಮಾಡ್ತಾನೆ. ಬಹಳ ಸರಳವಾದ ಪರೀಕ್ಷೆಗಳಿರುತ್ತೆ, ಅದು ತುಂಬಾ ಕಠಿಣವಾದ ಯಾವುದು ಇರಲ್ಲ. ಪರೀಕ್ಷೆಗಳನ್ನ ನಾವು ಉತ್ತೀರ್ಣರಾದ ತಕ್ಷಣ ಕೃಷ್ಣ ಇನ್ನೊಂದ್ ಸ್ವಲ್ಪ ಕೃಷ್ಣನಿಗೆ ಹತ್ರ ಆಗ್ತೀವಿ, ಇನ್ನೊಂದ್ ಸ್ವಲ್ಪ ಹತ್ರ ಆಗ್ತೀವಿ. ಆಮೇಲೆ ಪ್ರಗತಿ ಸಾಧಿಸ್ತಾ ಭಾವ ಪ್ರೇಮ ಅನ್ನೋ ಒಂದು ಭಕ್ತಿಯ ಹಂತಗಳಿಗೆ ಬರ್ತೀವಿ. ಅಲ್ಲಿಗೆ ಆವಾಗ ಬಂದಾಗ ಕೃಷ್ಣ ತನ್ನನ್ನು ತಾನು ಸಂಪೂರ್ಣವಾಗಿ ಬಹಿರಂಗ ಮಾಡ್ಕೊಂಡು ಹೋಗ್ತಾನೆ. ಸಂಪೂರ್ಣವಾಗಿ ಅಂದ್ರೆ ನಾವು ಇದೇ ಕಣ್ಣಾರೆ ಅಂತ ಅಲ್ಲ, ಜೀವಂತವಾಗಿ ನಾವು ಕೃಷ್ಣನನ್ನ ನೋಡ್ಬೋದು. ಆದ್ರೆ ಅದು ಅವನ ಕೃಪೆ. ಆದ್ರೆ ಅವನ ಕೃಪೆಗೆ ನಾವು ಪಾತ್ರರಾಗುವ ರೀತಿಯಲ್ಲಿ ನಾವು ಜೀವನ ನಡೆಸ್ಬೇಕು. ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ 16ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಧರ್ಮೋ ದರ್ಪ ಅಭಿಮಾನಶ್ಚ, ದಂಭ ದರ್ಪ ಅಭಿಮಾನ ಇವೆಲ್ಲ ರಾಕ್ಷಸರ ಗುಣಲಕ್ಷಣ, ಭಕ್ತರ ಗುಣಲಕ್ಷಣ ಅಲ್ಲ. ಯಾರು ನಮ್ಗೇನ್ ಹೇಳ್ತಾರೆ, ಏನೋ ಹೇಳ್ತಾರೆ, ನಾವು ಅದಕ್ಕೆ ಸಾಮಾನ್ಯ ಜೀವಿಗಳ ತರ ಪ್ರತಿಕ್ರಿಯಿಸ್ತೀವಿ, ಕಿರ್ಚಾಡ್ತೀವಿ, ಅರ್ಚಾಡ್ತೀವಿ, ದುಃಖ ಪಡ್ತೀವಿ. ಇವೆಲ್ಲ ಭಕ್ತರ ಲಕ್ಷಣ ಅಲ್ಲ. ಭಕ್ತರು ಅಂದ್ರೆ ಜೀವನದಲ್ಲಿ ಮೊದಲು ತಾಳ್ಮೆ ಇರ್ಬೇಕು ಜೀವನದಲ್ಲಿ. ಎರಡನೇದು, ಇನ್ನೊಬ್ಬರ ಎಡೆಗೆ ಅನುಕಂಪ ಇರ್ಬೇಕು. ಮೂರನೇದು, ನಮ್ರತೆ ಇರ್ಬೇಕು. ಇವೆಲ್ಲ ಗುಣಗಳು ನಮ್ಮಲ್ಲಿ ಇರ್ಬೇಕು. ಯಾರು ನಮ್ಮನ್ನ ನೋಡಿದ್ರೆ, ಓ ನೋಡಿ ಇವರ ಜೀವನ ಬೇರೆ ತರ ಇದೆ ಅನ್ನೋದನ್ನ ಅವ್ರಿಗೆ ಗೊತ್ತಾಗೋ ರೀತಿಯಲ್ಲಿ ನಾವು ಜೀವನ ನಡೆಸ್ಬೇಕು. ಭಕ್ತರ ಜೀವನ ಅಂದ್ರೆ ಬೇರೆಯವರು ಅದನ್ನ ನೋಡಿ ಅವ್ರಿಗೆ ಅನ್ನಿಸ್ಬೇಕು, ಓ ನಾನು ಈ ತರ ಜೀವನ ನಡೆಸ್ಬೇಕು ಅಂತ ಅನ್ನಿಸ್ಬೇಕು ಅವ್ರು.
ಆಗ ಕೃಷ್ಣ ನಮ್ಗೆ ಖಂಡಿತವಾಗಿಯೂ ಕೃಪೆಯನ್ನ ಕೊಡ್ತಾನೆ. ಹ್ಮ್ ಮತ್ತೆ ಅವನು ಹೃತ್ಪತಿ. ಹ್ಮ್ ನಮ್ಮ ಹೃದಯ ಇವತ್ತು ನಾವು ಆ ಜಡಪತಿ ಆಗಿದೆ ನಮ್ಮ ಹೃದಯ, ಅಥವಾ ಜಡ ವಸ್ತುಗಳಿಂದ ನಾವು ಆಕರ್ಷಿತರಾಗಿಲ್ಲ. ಆ ಆ, ಅಥವಾ ಭೌತಿಕ ವಿಷಯಗಳಿಂದ ಆಕರ್ಷಿತರಾಗಿದ್ದೀವಿ. ಹ್ಮ್ ಹೃದಯದಲ್ಲಿ ಭೌತಿಕ ವಿಷಯಗಳೇ ಮುಖ್ಯವಾಗಿ ಕೂತಿವೆ. ಹ್ಮ್ ಅವಾಗ ಕೃಷ್ಣನಿಗೆ ಜಾಗ ಎಲ್ಲಿದೆ? ಅವನ್ ಹೃತ್ಪತಿ ಅಂದ್ರೆ ಅವನಿಗೆ ನಾವು ಜಾಗ ಕೊಡ್ಬೇಕು. ಇವಾಗ ನಮ್ಮ ಹೃದಯದಲ್ಲಿ ಯಾರು ಕೂತಿದ್ದಾರೆ? ನಾನು, ನನ್ನದು. ಧನಸ್ಯ ಮೋಹಂ ಅಹಂ ಮಮೇತಿ. ಮೋಹ, ನಾನು ನನ್ನದು ಅನ್ನೋ ಮೋಹದಿಂದ ನಾವು ಜೀವನ ನಡೆಸ್ತೇವೆ. ಹಾಗಾಗಿ ನಮ್ಮ ಹೃದಯದಲ್ಲಿ ಇರೋದು ನಾನು ನನ್ನದು. ಇವತ್ತು ನಮ್ಮ ಹೃದಯದಲ್ಲಿ ಕೃಷ್ಣನಿಗೆ ಜಾಗ ಇಲ್ಲದೆ ಇರ್ಬೋದು. ಹಾಗೆ ಅವನ್ ಹೃತ್ಪತಿ ಆಗಿದ್ರು ಕೂಡ ನಾವು ಅವನನ್ನ ಹೊರಗಡೆ ಹಾಕ್ಬಿಟ್ಟಿದೀವಿ. ನಮ್ಮ ಪತಿತ ಸ್ಥಿತಿ ನೋಡಿ. ಹಾಗಾಗಿ ನಮ್ಮ ಜೀವನದ ಪ್ರಯತ್ನ ಏನಿರ್ಬೇಕು? ಕೃಷ್ಣನನ್ನ ಮತ್ತೆ ನಮ್ಮ ಹೃದಯದಲ್ಲಿಗೆ ಹೃತ್ಪತಿಯಾಗಿ ಮಾಡ್ಕೊಳ್ಳೋದೇ ನಮ್ಮ ಜೀವನದ ಉದ್ದೇಶ ಅಲ್ವಾ? ಅವನನ್ನು ನಾವು ಹೃತ್ಪತಿಯಾಗಿ ಮಾಡ್ಕೊಂಡ್ರೆ ನಮಗೆ ಜೀವನದಲ್ಲಿ ಆನಂದವನ್ನ ಅನುಭವಿಸ್ತೀವಿ. ನಾನು ನನ್ನದನ್ನ ನಾವು ಹೃದಯದಲ್ಲಿ ಅದಕ್ಕೆ ಜಾಗ ಮಾಡಿಕೊಟ್ರೆ ನಾವು ದುಃಖವನ್ನ ಅನುಭವಿಸ್ತೀವಿ ಅಷ್ಟೇ. ಅದಕ್ಕೆ ಭಾಗವತದಲ್ಲಿ ಹೇಳ್ತಾರೆ, ಕೃಷ್ಣನಿಗಿಂತ ಆ ಶ್ರೇಷ್ಠ ಸ್ವಾಮಿ ಇನ್ಯಾರಿದ್ದಾರೆ? ತನ್ನನ್ನ ಕೊಲ್ಲಕ್ಕೆ ಬಂದಿದ್ದಂತ ಪೂತನೆಯನ್ನು ಕೂಡ ಅವನು ಅವಳಿಗೂ ಕೂಡ ಅಂತ ಶ್ರೇಷ್ಠ ಸ್ಥಾನವನ್ನ ಕೊಟ್ಬಿಡ. ನರ್ಸ್ ಸ್ಥಾನವನ್ನ ಕೊಟ್ಬಿಡ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ನರ್ಸ್ ಆಗೋದು ಪೂತನ. ಅಂದ್ರೆ ಆ ಯಶೋದೆಗೆ ಸಹಾಯ ಮಾಡುವಂತವಳು, ಕೃಷ್ಣನ ಪೋಷಣೆಯಲ್ಲಿ ಯಶೋದೆಗೆ ಸಹಾಯ ಮಾಡುವಂತಹ ನರ್ಸ್ ಆಗೋದು. ಅಷ್ಟು ಕೃಪೆ ಅವನ್ಗೆ ಜೀವಿಗಳ ಮೇಲೆ. ಉದ್ದೇಶ ಯಾತಕ್ಕೆ ಮಾಡಿದ್ದವನಂಗೆ? ಸುಮ್ನೆ ಅವಳು ತನ್ನ ಸ್ತನವನ್ನ ಅವನಿಗೆ ಹಾಲು ಕುಡಿಯೋದಕ್ಕೋಸ್ಕರ ಕೊಟ್ಟಿದ್ದಕ್ಕೆ. ಅದರಲ್ಲಿ ವಿಷ ಇದೆ, ಕೊಲ್ಲಕ್ ಬಂದು ಅದನ್ನ ನೋಡ್ಲೇ ಇಲ್ಲ ಕೃಷ್ಣ. ಅದಕ್ಕೆ ನಮ್ಮ ಆಚಾರ್ಯರು ಹೇಳ್ತಾರೆ, ಇಂತಹ ದುಷ್ಟಳಿಗೆ ಕೃಷ್ಣ ಅಂತಹ ಕೃಪೆಯನ್ನು ಕೊಟ್ಟಿದ್ದಾನೆ. ಇನ್ನು ಅವನನ್ನ ಪ್ರೀತಿಯಿಂದ ಅವನಿಗೆ ಸೇವೆ ಮಾಡೋರಿಗೆ ಕೃಷ್ಣ ಅನುಗ್ರಹ ಕೊಡೋದಿಲ್ವಾ? ಖಂಡಿತ ಕೊಡ್ತಾನೆ. ಯಾವಾಗ ಕೊಡ್ತಾನೆ? ಯಾವಾಗ ನಾವು ಅವನನ್ನು ನಮ್ಮ ಹೃದಯದಲ್ಲಿ ಕೂರಿಸಿ ಈ ನಾನು ನನ್ನದು ಅನ್ನೋದನ್ನ ಹೊರಗೆ ಹಾಕ್ತೀವೋ ಅವಾಗ ಮಾತ್ರ. ಇದು ಅದ್ಭುತವಾದ ಆ ಶ್ಲೋಕ. ಏನಾದ್ರು ಇದೆಯಾ ಪ್ರಶ್ನೆ ಕೇಳಕ್ಕೆ? ಜನ್ಮ ಜನ್ಮಾಂತರಗಳಿಂದ ನಾವು ನಾನು ನನ್ನದು ಅಂತಾನೆ ಜೀವನ ಮಾಡ್ಕೊಂಡು ಬಂದಿದೀವಿ. ಅದರಿಂದ ಏನು ಸುಖ ಸಿಕ್ಕಿಲ್ಲ, ಆದ್ರೂ ಅದನ್ನ ಬಿಡಕ್ಕೆ ನಾವು ಸಿದ್ಧರಾಗಿಲ್ಲ. ಕೃಷ್ಣ ಪ್ರಜ್ಞೆಗೆ ಬಂದಾದ್ಮೇಲೆ ನಾವು ಈ ವಿಚಾರಗಳನ್ನ ತಿಳ್ಕೊಂಡಾದ್ಮೇಲೆ ಕೂಡ ನಾನು ನನ್ನದು ಅನ್ನೋದನ್ನ ಬಿಡಲ್ಲ ನಾವು. ಬಹಳ ಮುಖ್ಯ ನಾನು ನನ್ನದು ಅನ್ನೋ ಪ್ರಜ್ಞೆಯನ್ನ ನಾವು ಬಿಡ್ಬೇಕು. ಚಿಕ್ಕ ಮಕ್ಳಿಗೂ ಹೇಳ್ಕೊಡ್ತೀವಿ ನಾವು ಈ ನಾನು ನನ್ನದು ಅಲ್ವಾ. ಯಾರ್ದ್ ಸೈಕಲ್ ಇದು? ಯಾರ್ದ್ ಪೆನ್ಸಿಲ್ ಇದು? ಉತ್ತರ ಏನು ನಿಮ್ಗೆ ಬೇಕಾಗಿರೋದು? ನಂದು. ಮಗುಗ್ ನಾವು ಚಿಕ್ಕ ವಯಸ್ಸಿನಿಂದಾನೇ ಟ್ರೈನಿಂಗ್ ಕೊಡ್ತಾ ಇದೀವಿ. ನಾನು ನನ್ನದು ಅಂತ ತಿಳ್ಕೊಬೇಕು ನೀನು. ಇದು ಬೇರೆಯವ್ರದಲ್ಲ, ಇದು ನಿಂದು. ನೀನ್ ಇಟ್ಕೋಬೇಕು, ಇದನ್ನ ಜೋಪಾನವಾಗಿ ಇಟ್ಕೋಬೇಕು, ಬೇರೆಯವ್ರು ಕೊಡಬಾರ್ದು. ನಮ್ಗೆ ಗೊತ್ತೇ ಇಲ್ಲ ಈ ರೀತಿ ನಾವು ಟ್ರೈನಿಂಗ್ ಕೊಡ್ತಾ ಇದೀವಿ ಮಕ್ಳಿಗೆ. ಯಾಕಂದ್ರೆ ನಮ್ಗೆ ಬರದೇ ಅದೊಂದೇ, ಇನ್ನೇನು ಗೊತ್ತಿಲ್ಲ ನಮ್ಗೆ. ನಾವಾಗ ಹೇಳ್ಕೊಡ್ತೀವಿ ಅವ್ರಿಗೆ, ಇಲ್ಲ ಇದು ನಿಂದಲ್ಲ, ಇದು ಕೃಷ್ಣಂದು, ಕೃಷ್ಣನ ಸೇವೆಗಾಗಿ ಉಪಯೋಗಿಸ್ಬೇಕು ಹೇಳ್ಕೊಡ್ತೀವ. ನಮ್ಗೆ ಗೊತ್ತಿಲ್ಲ, ನಾವೇನಿಂದ ಹೇಳ್ಕೊಡಕ್ಕಾಗತ್ತೆ? ಅದಕ್ಕೆ ಒಬ್ರು ಇಸ್ಕಾನ್ನಲ್ಲಿ ಒಬ್ರು ವೈಷ್ಣವರು ಒಂದು ಉದಾಹರಣೆ ಕೊಡ್ತಾ ಇದ್ರಿ. ಒಂದು ಸರ್ಕಲ್ ಇದ್ದಂಗೆ, ನಮ್ಮ ಹೃದಯ ಒಂದು ಸರ್ಕಲ್ ಇದ್ದಂಗೆ. ಆ ಸರ್ಕಲ್ ಅಂದ್ರೆ ಒಂದು ಗೋಲಾಕಾರ. ರಂಗೋಲಿಯಿಂದ ಒಂದು ಸರ್ಕಲ್ ಹಾಕಿದ್ದಾರೆ ಯಾರು ಅಂತ ಇಟ್ಕೊಳ್ಳಿ. ಆ ಭೌತಿಕ ಜೀವನ ಅಂದ್ರೆ ನಾನು ಅದರ ಮಧ್ಯೆ ನಿಂತಿದ್ದೀನಿ.
ಆ ಸರ್ಕಲಿನ ಮಧ್ಯೆ ನಿಂತಿದ್ದೀನಿ. ಹ್ಮ್ ಇವಾಗ ಮೊದಲು ಆ ಮದುವೆ ಆಗಕ್ಕಿಂತ ಮುಂಚೆ ಒಬ್ಬರೇ ಇರ್ತೀವಿ, ಆಮೇಲೆ ಮದುವೆ ಆದ್ಮೇಲೆ ಇನ್ನೊಬ್ರು ಒಳಗಡೆ ಬರ್ಬೇಕು ಆ ಸರ್ಕಲ್ ಒಳಗಡೆ. ಆ ಆ ಇನ್ನೊಬ್ರನ್ನು ಒಳಗಡೆ ಬಿಡಕ್ಕೆ ನಾವು ಒಂದೊಂದ್ಸತಿ ಹಿಂಜರಿತೀವಿ. ಅವ್ರನ್ನ ಸ್ವಲ್ಪ ಹೊರಗಡೆ ನಿಲ್ಸಿರ್ತೀವಿ. ಯಾಕಂದ್ರೆ ಮುಖ್ಯವಾದದ್ದು ನಮ್ಮ ಜೀವನದಲ್ಲಿ ನಾನು, ಆಮೇಲೆ ನನ್ನದು ಕೃಷ್ಣ. ಆಮೇಲೆ ನಾವು ಕೃಷ್ಣ ಭಕ್ತಿಗೆ ಬರ್ತೀವಿ, ಕೃಷ್ಣನ ಸಂಪರ್ಕಕ್ಕೆ ಬರ್ತೀವಿ. ಕೃಷ್ಣನಿಗೆ ಗೊತ್ತು ಇವ್ರೇನಪ್ಪ ನಾನು ನನ್ನದು ಅಂತ ಕೂತಿದ್ದಾರೆ. ಸೊ ಕೃಷ್ಣ ಬರ್ತಾನೆ ಶ್ರವಣ ಕೀರ್ತನಗಳ ಮೂಲಕ, ಅವನ ಸುಂದರವಾದ ರೂಪದ ಮೂಲಕ ಕೃಷ್ಣ ಬಂದು ನಮ್ಮ ಹೃದಯಕ್ಕೆ ಒಂದ್ ಸ್ವಲ್ಪ ಟಕ್ 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 ಅಂತ ಸದ್ ಮಾಡ್ತಾನೆ. ಏನಪ್ಪಾ ಅಂದ್ರೆ, ನನ್ಗೂ ಸ್ವಲ್ಪ ಜಾಗ ಕೊಡಿ ಒಳಗಡೆ. ನಾವು ಕೃಷ್ಣ ನೋಡ್ತೀವಿ, ಕೃಷ್ಣ ಬೇಡ ಬೇಡ, ಡೇಂಜರು ನೀನ್ ಒಳಗ್ ಬಂದ್ರೆ. ಸರಿ, ಒಂದ್ ಕೆಲಸ ಮಾಡ್ತೀವಿ ಕೃಷ್ಣ, ಒಂದ್ ಬೆರಳಿಡು ಒಳಗಡೆ, ಸಾಕು, ಅಷ್ಟೇ ನಿನ್ ಜಾಗ ಆಗುತ್ತೆ. ಸರಿ, ಕೃಷ್ಣ ಬೇಸರ ಪಟ್ಕೊಳ್ಳಲ್ಲ. ಕೃಷ್ಣ ಏನ್ ಮಾಡ್ತಾನೆ, ಕಾಲಿನ ಒಂದ್ ಬೆರಳನ್ನ ಒಳಗಿಡ್ತಾನೆ. ಅದೇ ಕೃಷ್ಣ ಚತುರ. ಅವನ್ ಹಂಗೆ ಹಂಗೆ ಏನ್ ಮಾಡ್ತಾನೆ, ಒಂದ್ ಬೆರಳು, ಎರಡು ಬೆರಳು, ಒಂದ್ ಪಾದ ಒಳಗ್ ಬಂದ್ಬಿಡ್ತು ಸ್ವಲ್ಪ ಸಮಯ ಆದ್ಮೇಲೆ. ಹೀಗೆ ನಾವು ಭಕ್ತಿಯನ್ನ ಮಾಡ್ತಾ 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 ಏನಾಗುತ್ತೆ, ನಮ್ಮ ಹೃದಯ ಪರಿಶುದ್ಧವಾಗ್ತಾ ಹೋಗುತ್ತೆ, ಅನರ್ಥಗಳು ಹೋಗ್ತಾ ಇರುತ್ತೆ. ನಾನು ನನ್ನದು ಅನ್ನೋದು ಸಂಪೂರ್ಣವಾಗಿ ಕ್ಷೀಣಿಸಿದಾಗ ಕೃಷ್ಣ ಸಂಪೂರ್ಣವಾಗಿ ಒಳಗ್ ಬಂದು ನಿಂತ್ಕೊಂತಾನೆ. ನಾವು ಹೊರಗಡೆ ಬಂದ್ಬಿಟ್ಟಿದೀವಿ, ನಮ್ಗೆ ಗೊತ್ತೇ ಇಲ್ಲ. ಇದು ಯಾವಾಗ ಆಗತ್ತೆ, ಯಾವಾಗ ನಾವು ಅಧಿಕೃತ ಆಧ್ಯಾತ್ಮಿಕ ಗುರುಗಳಿಂದ ದೀಕ್ಷೆಯನ್ನ ತಗೋತೀವೋ ಆಗ. ಯಾಕೆ ದೀಕ್ಷೆ ಅಂದ್ರೆ, ದೀಕ್ಷಾ ಕಾಲೆ ಭಕ್ತ ಕರೆ ಆತ್ಮ ಸಮರ್ಪಣ. ಆತ್ಮ ಸಮರ್ಪಣ ಅಂದ್ರೆ ನಮ್ಮನ್ನ ನಾವು ಗುರುಗಳಿಗೆ ಸಮರ್ಪಿಸಿಕೊಳ್ಬೇಕು. ಸಮರ್ಪಿಸ್ಕೊಳ್ಳೋದು ಅಂದ್ರೆ ಅರ್ಥ ಏನು ಅಂದ್ರೆ, ಇವತ್ತು ನಾನು ನನ್ನ ಜೀವನವನ್ನ ನನ್ನ ಇಚ್ಛೆಯ ಪ್ರಕಾರ ನಡೆಸ್ತಾ ಇದ್ದೀನಿ. ದೀಕ್ಷೆಯ ನಂತರ ನಾನು ನನ್ನ ಇಚ್ಛೆಯ ಪ್ರಕಾರ ನಡೆಸಲ್ಲ, ಗುರುಗಳಿಗೆ ಬೇಕಾಗಿರೋ ರೀತಿಯಲ್ಲಿ ಗುರುಗಳ ಇಚ್ಛೆಯ ಪ್ರಕಾರ ನಾನು ಜೀವನ ನಡೆಸ್ತೀನಿ. ಅಂದ್ರೆ ಆಗ ನಾನು ನನ್ನದು ಅನ್ನೋದು ಹೊರಗಡೆ ಹೋಯ್ತು. ಮೊದಲು ಗುರುಗಳು ಬರ್ತಾರೆ, ಗುರುಗಳು ಕೃಷ್ಣನನ್ನ ಕರ್ಕೊಂಡು ಬರ್ತಾರೆ. ಇದು ಆಗ್ಬೇಕಾಗಿರೋ ವಿಷಯ. ಅವಾಗ ನಾವು ಭಕ್ತಿಯಲ್ಲಿ ಪ್ರಗತಿ ಸಾಧಿಸ್ತಾ ಇದೀವಿ. ನಾ ಸಾಮಾನ್ಯವಾಗಿ ನೋಡ್ತಾ ಇರ್ತೀನಿ, ವಿಶೇಷವಾಗಿ ಮಾತಾಜಿಯರ ಸಂವಾದ. ಆ ಆ ಒಬ್ರು ಹೇಳ್ತಾರೆ, ತಮ್ಮ ಮಕ್ಕಳ ಬಗ್ಗೆ ಹೇಳ್ಕೊತಾ ಇದಾರೆ, ನೋಡ್ರಿ ನನ್ ಮಗ ಹಿಂಗೆ, ನನ್ ಮಗಳ ಹಂಗೆ ಅಂತ. ಇನ್ನೊಬ್ರು ಏನ್ ಮಾಡ್ತಾರೆ, ಹೌದಾ ಅಂತ ಇನ್ನೂ ಪ್ರಶ್ನೆ ಮಾಡಲ್ಲ, ಏನ್ ಮಾಡ್ತಾರೆ, ಓ ನನ್ ಮಗಳು ಹಿಂಗೆ ರೀ. ಅಂದ್ರೆ ಅವ್ರ ಬಗ್ಗೆ ಮಾತಾಡ್ಕೋತಾರೆ, ನಾನು ನನ್ನದ್ರ ಬಗ್ಗೆ, ನೀವು ನಾನು ನನ್ನದ್ರ ಬಗ್ಗೆ ಅಂತ ಈ ಕಡೆಯಿಂದನೂ ಅದೇ ಮಾತು. ಆ ರೀತಿ ನಾವು ಈ ನಾನು ನನ್ನದು ಅನ್ನೋದ್ರಲ್ಲಿ ಮುಳುಗೋಗ್ಬಿಡಿ. ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡೋದ್ರಿಂದ ಚೇತೋ ದರ್ಪಣ ಮಾರ್ಜನಂ, ಹೃದಯ ಸ್ವಚ್ಛವಾಗತ್ತೆ. ಹೃದಯ ಸ್ವಚ್ಛ ಆಗ್ತಾ ಇದೆ ಅಂತ ಹೆಂಗ್ ಗೊತ್ತಾಗತ್ತೆ, ನನಗೆ ನಾನು ಪ್ರಾಮುಖ್ಯತೆಯನ್ನ ಕೊಡೋದು ಕಡಿಮೆ ಆಗ್ತಾ ಹೋಗ್ಬೇಕು, ಇನ್ನೊಬ್ಬರಿಗೆ ಪ್ರಾಮುಖ್ಯತೆಯನ್ನ ಕೊಡೋದು ಹೆಚ್ಚಾಗ್ತಾ ಹೋಗ್ಬೇಕು. ಅವಾಗ ನಾವು ಭಕ್ತಿಯಲ್ಲಿ ಮುಂದುವರಿತಾ ಇದ್ದೀವಿ. ಇನ್ನೊಬ್ರು ಅಂದ್ರೆ ಯಾರು, ವೈಷ್ಣವರು. ನಾವ್ ನೋಡ್ರಿ ಯಾರೇ ಇರ್ಲಿ, ಇವಾಗ ಬಸ್ಸಲ್ಲಿ ಹೋಗ್ತಾ ಇದೀವಿ, ಕೂತಿದೀವಿ, ಯಾರೋ ನಿಂತಿದ್ದಾರೆ, ಅವ್ರ ಪಾಪ ಕಷ್ಟ ಆಗ್ತಾ ಇದೆ ಅಂದ್ರೆ ಎದ್ದು ಕೊಡ್ಬೇಕು ಜಾಗ. ಅಂದ್ರೆ ಇದು ಸಾಮಾನ್ಯವಾದ ಒಂದು ನೈತಿಕ ಒಂದು ನಿಯಮ ಅಂತ ಹೇಳ್ಬೋದು, ಅಥವಾ ಅಭ್ಯಾಸ ಅಂತ ಹೇಳ್ಬೋದು. ಆದ್ರೆ ಸ್ವಾರ್ಥ ಇಲ್ಲೇ ಇರುವಾಗ ಇವೆಲ್ಲ ನಮಗೆ ಕಾಣತ್ತೆ. ಅವಾಗ ಅವರು ನೋಡ್ತಾರೆ, ಓ ನೋಡಿ ಇವ್ರು ಭಕ್ತರಾಗಿ ನಮ್ಗೆ ಜಾಗ ಕೊಟ್ರು, ಹೌದು ಭಕ್ತರು ನೋಡಿ ಎಷ್ಟು ಚೆನ್ನಾಗಿ ಎಲ್ಲರ ಬಗ್ಗೆ ಅನುಕಂಪ ತೋರ್ತಾರೆ ಅಂತ ಅವ್ರಿಗೂ ಗೊತ್ತಾಗ್ತದೆ. ಇಲ್ಲ ನಮ್ಮ ಪಾಡೆ ನಾವು ಕೂತಿರ್ತೀವಿ, ಯಾರೋ ವಯಸ್ಸಾದವ್ರು ನಿಂತ್ಯಾರ, ಅವ್ರ ಪಾಡ ಅವ್ರು ನಿಂತ್ಯಾರ ಪಾಪ, ನಮ್ಮ ಪಾಡೆ ನಾವು ಕಿವಿಗೆ ಹಾಕೊಂಡು ಏನೋ ಕೇಳ್ಕೊಂಡು ಏನೋ ಕೀರ್ತನೆ ಹಾಕೊಂಡು ಕೂತಿದೀವಿ. ಅದು ಭಕ್ತಿ ಅಲ್ಲ ಅದು. ಅದಕ್ಕೆ ಭಕ್ತಿ ವಿನೋದ್ ಠಾಕೂರ್ ಅವ್ರು ಹೇಳ್ತಾರೆ, ಜೀವದಯ, ಮೊದಲು ಜೀವದಯ ಇರ್ಬೇಕು. ಜೀವದಯ ಅಂದ್ರೆ ಇನ್ನೊಬ್ರು ಕಷ್ಟಗಳನ್ನ ನೋಡಿ ನಾವು ದುಃಖ ಪಡೋದಲ್ಲ. ಹೌದು, ದುಃಖ ಪಡೋದು ಆದ್ರೆ ಆಧ್ಯಾತ್ಮಿಕ ಸ್ತರದಲ್ಲಿ, ಅಯ್ಯೋ ಇವ್ರು ಭಕ್ತಿ ಇಲ್ಲದೆ ಇಷ್ಟೊಂದು ಕಷ್ಟ ಪಡ್ತಾ ಇದಾರಲ್ಲ, ಕೃಷ್ಣನ ಸಂಪರ್ಕಕ್ಕೆ ಬರದೇ ಇವ್ರು ಇಷ್ಟೊಂದು ಕಷ್ಟ ಪಡ್ತಾ ಇದಾರಲ್ಲ ಅನ್ನೋ ದುಃಖ ಪಡ್ಬೇಕು. ಅಯ್ಯೋ ಅವ್ರಿಗೆ ಹಿಂಗಾಯ್ತು, ಹೌದು ತುಂಬಾ ಕಷ್ಟ ಆಯ್ತು ಪರಿಸ್ಥಿತಿ, ಅದು ಭೌತಿಕ. ಇನ್ನೊಬ್ರ ಕಷ್ಟವನ್ನ ನೋಡಿ ನಾವು ಅವ್ರ ಪಾಪ ಕಷ್ಟದಲ್ಲಿದಾರಲ್ಲ ಅನ್ನೋದು ಸರಿ, ಆದ್ರೆ ಕಾರಣ ಏನಿರ್ಬೇಕು, ಅವ್ರ ಭಕ್ತಿಯಲ್ಲಿ ಇಲ್ಲ ಹಾಗಾಗಿ ಕಷ್ಟ ಪಡ್ತಾ ಇದಾರೆ ಅನ್ನೋ ದೃಷ್ಟಿಕೋನ ಇರ್ಬೇಕು. ಅಯ್ಯೋ ಅವ್ರ ಪಾಪ ಕಷ್ಟ ಪಡ್ತಾ ಇದಾರೆ, ಸರಿ ಅವ್ರಿಗೆ ಹೇಗಾರು ಒಂದ್ ಸ್ವಲ್ಪ ಸಹಾಯ ಮಾಡೋಣ,
ಮಾಡ್ಬೋದು. ಉದ್ದೇಶ ಏನಿರ್ಬೇಕು, ಅವರನ್ನ ಭಕ್ತಿಗೆ ಕರ್ಕೊಂಡ್ ಬರೋದಿಲ್ಲ. ಹೃತ್ಪತಿ, ಮರಿಬೇಡಿ ಇದನ್ನ, ಹೃತ್ಪತಿ ಕೃಷ್ಣ ನಮ್ಮ ಹೃದಯದ ಸ್ವಾಮಿ ಆಗ್ಬೇಕು. ನಾನು ನನ್ನದು ಭೌತಿಕ ವಿಷಯಗಳು ಹೊರಗಡೆ ಹೋಗ್ಬೇಕು. ಆಗ ಮಾತ್ರ ನಾವು ಭಗವತ್ ಧಾಮಕ್ಕೆ ಹೋಗ್ತೀವಿ ಸಿದ್ಧರಾಗಿದ್ವಿ. ಓಕೆ, ಏನಾದ್ರು ಇದೆಯಾ ಪ್ರಶ್ನೆ? ಭಾಗವತ ಹಿಂಗೆ ಒಂದೊಂದು ಪದದಿಂದನೇ ನಾವು ನಮ್ಮನ್ನ ಎಳ್ಕೊಂಡು ಹೊಟ್ಟೋಗ್ಬಿಡುತ್ತೆ. ಅಷ್ಟು ಅದ್ಭುತವಾದದ್ದು ಭಾಗವತ. ಹಾ ಪ್ರಭು, ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹಾ ಪ್ರಭು, ಆ ನಾವು ಭಕ್ತಿ ಮಾಡುವಾಗ ಅದೇ ಇನ್ನೊಬ್ಬ ನಮ್ಮ ಡಿವೋಟೀಸ್ ಇರ್ತಾರೆ, ನಮ್ಮ ಕೋಲಿಯ ಗಾಡ್ ಬ್ರದರ್ಸ್. ಅವ್ರಿಗೆ ಕೆಲವೊಂದು ಮಾಡ್ತಾರೆ, ಚಾಂಟಿಂಗ್ ಮಾಡ್ತಾರೆ, ಬುಕ್ ರೀಡಿಂಗ್ ಆಗಲ್ಲ. ಬುಕ್ ರೀಡಿಂಗ್ ಮಾಡಿ ಪ್ರಭು ಅಂತ ಹೇಳ್ತೀವಿ. ಅವ್ರ ಪಾಪ ಮನೆಯಲ್ಲಿ ಸ್ವಲ್ಪ ಮೆಟೀರಿಯಲ್ ಅಲ್ಲಿ ಸಬ್ಜೆಕ್ಟ್ ಅದು ಓದಿ ಅಂತಾರೆ. ಅವ್ರಿಗೆ ಯಾವ ತರ ಸಜೆಷನ್ ಕೊಡ್ಬೋದು ನಾವು? ಅಲ್ಲ, ಬುಕ್ ರೀಡಿಂಗ್ ಮಾಡಿ ಅಂದ್ರೆ ಅವ್ರು ಮಾಡ್ತಾ ಇಲ್ಲ ಅಂತನಾ? ಆ ಹೌದು ಪ್ರಭು, ಅದು ಟೈಮ್ ಸಿಗ್ತಾ ಇಲ್ಲ ಅಂತ ಯಾವ್ದು ಹೇಳ್ತಾ ಇದಾರೆ. ಟೈಮ್ ಸಿಗ್ತಾ ಇಲ್ಲ. ಓಕೆ, ಅಂದ್ರೆ ಇವಾಗ ಓಕೆ, ಇದು ಪ್ರಶ್ನೆ. ಓಕೆ, ಇದಕ್ಕೆ ಒಂದ್ ಸ್ವಲ್ಪ ಬೇರೆ ತರ ಉತ್ತರ ಕೊಡ್ಬೇಕು. ಮೊದಲನೇದು, ವೈಷ್ಣವರ ನಡುವೆ ವ್ಯವಹಾರಗಳು ಹೇಗಿರ್ಬೇಕು ಅನ್ನೋದನ್ನ ಸ್ವಲ್ಪ ಹೇಳ್ತೀನಿ ನಾನು. ಇದಕ್ಕೆ ವೈಷ್ಣವ ಸದಾಚಾರ ಅಂತ. ವೈಷ್ಣವರ ನಡುವೆ 3 ತರಹದ ಸಂಬಂಧಗಳಿವೆ. ಒಂದು, ನಮಗಿಂತ ವರಿಷ್ಠರು. ಎರಡನೇದು, ನಮ್ಮ ಜೊತೆ ಇರುವಂತವ್ರು. ಮೂರನೇದು, ನಮ್ಮಿಂದ ಮಾರ್ಗದರ್ಶನ ಪಡಿತಾ ಇರೋರು. ಇವಾಗ ಮೊದಲು ಪ್ರತಿಯೊಬ್ಬ ಭಕ್ತನಿಗೂ ಕೂಡ ಅವರಿಗಿಂತ ಶ್ರೇಷ್ಠರಾದವ್ರು ಇದ್ದೇ ಇರ್ಬೇಕು. ಮತ್ತೆ ಅವರ ಆದೇಶ ಉಪದೇಶಗಳನ್ನ ಅವ್ರು ಪಾಲನೆ ಮಾಡಕ್ ಸಿದ್ಧರಾಗಿರ್ಬೇಕು. ಇದು ಮೊದಲನೇದು. ಅಂತವ್ರಿಗೆ ನಾವು ಹೋಗಿ ಉಪದೇಶ ಕೊಡಬಾರ್ದು. ಇದು ಮೊದಲನೇ ವಿಷಯ ನಾವು ತಿಳ್ಕೊಬೇಕು. ನಮಗಿಂತ ವರಿಷ್ಠರಾಗಿರೋರಿಗೆ ನಾವು ಉಪದೇಶ ಕೊಡಬಾರ್ದು, ಅವ್ರು ಕೊಡೋ ಉಪದೇಶ ನಾವು ಸ್ವೀಕಾರ ಮಾಡಬೇಕು. ಎರಡನೇದು, ನಮ್ಮ ಜೊತೆಗಿರುವಂತವ್ರು. ಅವರ ಜೊತೆ ಒಂದು ಪ್ರೀತಿಯ ಸಂಬಂಧ. ಅವ್ರ ಜೊತೆನೂ ನಾವು ತುಂಬಾ ಉಪದೇಶ ಈ ತರ ಇರಲ್ಲ. ಒಂದು ಸುಹೃದಂ ಅಂದ್ರೆ ಹಿತೈಷಿಯ ಸ್ಥಾನದಲ್ಲಿ ನಿಂತ್ಕೊಂಡು ಅವರನ್ನ ಅರ್ಥ ಮಾಡ್ಕೊಂಡು, ಅವರ ಜೀವನದ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಅವ್ರಿಗೆ ಸಹಾಯ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಮೂರನೇದು, ನಮ್ಮ ಮಾರ್ಗದರ್ಶನದ ಅಡಿಯಲ್ಲಿರುವಂತಹ ಭಕ್ತರು, ಅವ್ರಿಗೆ ನಾವು ಉಪದೇಶ ನೀಡಬೇಕು. ಇದು ಮೊದಲ ವಿಷಯ. ಇವಾಗ ಯಾರ ಜೊತೆ ವ್ಯವಹರಿಸ್ತಾ ಇದೀವಿ ಅನ್ನೋದು ಮೊದಲು ನಮ್ಗೆ ಗೊತ್ತಾಗ್ಬೇಕು. ಇವರು ನಮಗಿಂತ ವರಿಷ್ಠರ, ನಮ್ಮ ಸಮವಯಸ್ಕ ಅಥವಾ ಸಮಾನ ಸ್ತರದಲ್ಲಿರೋರು, ಅಥವಾ ನಮ್ಮ ಮಾರ್ಗದರ್ಶನದ ಅಡಿಯಲ್ಲಿರೋರು. ನಮ್ಮ ಮಾರ್ಗದರ್ಶನದ ಅಡಿಯಲ್ಲಿರೋರಿಗೆ ನೇರವಾಗಿ ನಾವು ಉಪದೇಶ ಕೊಡ್ಬೇಕು, ಮಾರ್ಗದರ್ಶನ ಕೊಡ್ಬೇಕು. ಇಲ್ಲ, ನೀವು ಹಿಂಗ್ ಮಾಡಬಾರ್ದು, ಹೀಗ್ ಮಾಡ್ಬೇಕು. ಮತ್ತೆ ಅವ್ರಿಗೆ ಗೊತ್ತಿರ್ಬೇಕು, ಈ ಹಿರಿಯರು ಹೇಳ್ತಾ ಇದಾರೆ, ನಾನು ಕೇಳ್ಬೇಕು ಅನ್ನೋ ಒಂದು ಉಪದೇಶನ ಅವ್ರಿಗಾಗಿರ್ಬೇಕು. ಯಾರು ನಮ್ ಜೊತೆ ಇದಾರೋ ಅಂತವ್ರ ಜೊತೆ ನಾವು ಬಹಳ ಪ್ರೀತಿಯಿಂದ ವ್ಯವಹರಿಸ್ಬೇಕು, ಸ್ನೇಹಿತರಾಗಿ ಇರ್ಬೇಕು. ಇವಾಗ ಅವ್ರಿಗೆ ಓದಕ್ ಆಗ್ತಾ ಇಲ್ಲ ಅಂದ್ರೆ, ಅವ್ರು ನಮ್ಮ ಸಮಾನ ಸ್ತರದಲ್ಲಿದ್ರೆ ಅವರ ಜೊತೆ ನಾವು ಒಂದು ಪ್ರೀತಿಯ ವ್ಯವಹಾರ ಗೊತ್ತಾಗ್ಬೇಕು. ಏನಾಗ್ತಾ ಇದೆ, ಯಾಕೆ ಆಗ್ತಾ ಇಲ್ಲ, ಸಮಯ ಇಲ್ವಾ, ಸರಿ ನಾನೊಂದ್ ಸ್ವಲ್ಪ 5 ನಿಮಿಷ ನಾನು ನೀವು ಇಬ್ರು ಓದೋಣ ದಿನ. ಸೊ ಹೀಗೆ ಒಂದ್ ರೀತಿಯಲ್ಲಿ ಅವ್ರಿಗೆ ಸಹಾಯ ಆಗೋ ರೀತಿಯಲ್ಲಿ ನಾವು ನೋಡ್ಬೋದು. ನೀವ್ ಓದ್ಬೇಕು ಅಂತ ಹೇಳಿದ್ದಾರೆ, ಏನಕ್ಕೆ ನೀವು ಓದಲ್ಲ? ಆ ತರ ವ್ಯವಹಾರ ಅಲ್ಲ. ಸೊ ಈ 3 ತರ ಭಕ್ತರ ಜೊತೆಗೆ 3 ಬೇರೆ ಬೇರೆ ತರದ ವ್ಯವಹಾರ ಇದೆ. ಅದರ ಪ್ರಕಾರ ನಾವು ಪ್ರಯತ್ನ ಮಾಡ್ಬೇಕು. ಒಬ್ಬೊಬ್ಬರಿಗೆ ನಿಜವಾಗ್ಲೂ ಪರಿಸ್ಥಿತಿ ಆಗಿರುತ್ತೆ. ಇನ್ನು ಕೆಲವರು ಸ್ವಲ್ಪ ಸೋಮಾರಿಗಳಿರ್ತಾರೆ. ಅಂತವ್ರಿಗೆ ಏನ್ ಮಾಡ್ಬೇಕು? ನಮ್ಮ ಪ್ರಯತ್ನ ನಾವು ಮಾಡ್ಬೇಕು. ನಾವು ಪ್ರಯತ್ನದ ಹೊರತಾಗಿ ಅವ್ರು ಏನು ಮಾಡ್ತಾ ಇಲ್ಲ ಅಂದ್ರೆ, ಅವ್ರಿಗೆ ಯಾರು ಹಿರಿಯರಿದ್ದಾರೋ ಅವ್ರು ಹೋಗಿ ಹೇಳ್ಬೇಕು. ಅವ್ರ ಹಿರಿಯರಿಂದ ಬರ್ಬೇಕು ಮಾತು. ಅವ್ರು ಅದನ್ನ ಅವಾಗ ಆದೇಶವಾಗಿ ಸ್ವೀಕಾರ ಮಾಡ್ಬೇಕು. ಹೀಗೆ. ಮತ್ತೆ ಇನ್ನೊಂದು ಮುಖ್ಯ ವಿಷಯ, ಕೃಷ್ಣ ಪ್ರಜ್ಞೆಯಲ್ಲಿ ನಮ್ಮ ಅಧಿಕಾರಿಗಳು ಯಾರು ಅನ್ನೋದು ನಮ್ಗೆ ಗೊತ್ತಿರಬೇಕು. ಅವರ ಆದೇಶ ಉಪದೇಶಗಳನ್ನ ಪಾಲನೆ ಮಾಡಕ್ಕೆ ನಾವು ಸಿದ್ಧರಾಗಿರ್ಬೇಕು. ಈ ಗುಣ ನಮ್ಮಲ್ಲಿ ಇಲ್ಲ ಅಂದ್ರೆ ನಾವು ಪ್ರಗತಿ ಸಾಧಿಸಕ್ಕಾಗಲ್ಲ. ಇಲ್ಲ, ನನಗೆ ಬೇಕಾದಂಗೆ ನಾನು ಮಾಡ್ತೀನಿ ಅಂದ್ರೆ ಅವಾಗ ಭಗವತ್ ಧಾಮಕ್ಕೆ ಹೋಗಕ್ಕಾಗಲ್ಲ. ಓಕೆ, ಬೇರೆ ಇಷ್ಟೇನಾ? ಮುಗ್ಸೋಣ? Hare Krishna, Prabhu. ಹರೇ ಕೃಷ್ಣ. Prabhu, very important
ಹರೇ ಕೃಷ್ಣ ಪ್ರಭು. ಇಂಪಾರ್ಟೆಂಟ್ ಟಾಪಿಕ್ ದಟ್ ವಾಟ್ ವಿ ಡಿಸ್ಕಸ್ ಟುಡೇ ಇಸ್ ನಾನು ನಂದು ಅಂತ. ಇದು ಅನಾದಿ ಕಾಲದಿಂದ ಕರ್ಮ, ವಾಸನೆ, ರುಚಿ, ಅಜ್ಞಾನ ಇದೆಲ್ಲ ಇದೆ. ಬಟ್ ಅದು ಸಡನ್ ಆಗಿ ಹೋಗಕ್ಕೆ ಅಷ್ಟು ಸಾಧ್ಯವಾಗಿ ಇರತ್ತಾ ಅಂತ ಗೊತ್ತಿಲ್ಲ ನಮ್ಗೆ. ಬಟ್ ಹೇಗೆ ಪ್ರಾಕ್ಟೀಸ್ ಮಾಡೋದು, ಹೆಂಗೆ ಪ್ರಾಕ್ಟೀಸ್ ಮಾಡೋದು. ಈಗ ನಂದು ಅಂತ ಬೇಸಿಕ್ ಲೆವೆಲ್ ಇಂದ ಹೆಂಗೆ ನಾವು ಪ್ರಾಕ್ಟೀಸ್ ಮಾಡಿ ಆಮೇಲೆ ಕೊನೆಯದು ಎಲ್ಲ ಕೃಷ್ಣಂದೇ ಅಂತ ಒಂದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಬರಕ್ಕೆ ಏನೇನೆಲ್ಲ ಮಾಡ್ಬೇಕು ಅಂತ ನೀವು ಓಕೆ. tips ಸೊ ಕೊಡಿ. ಯಾ ಸೊ ಇವಾಗ ಈ ನಾನು ನನ್ನದು ಅಂತ ನನ್ನದು ನಮ್ಮ ಹೃದಯದಲ್ಲಿ ಬೇರೂರಿದೆ ಜನ್ಮ ಜನ್ಮಾಂತರಗಳಿಂದ. ಆದ್ರೆ ಅದಕ್ಕೆ ಬಹಳ ಪವರ್ಫುಲ್ ಔಷಧಿ ಹರೇ ಕೃಷ್ಣ ಮಹಾಮಂತ್ರ. ಬಹಳ ಪವರ್ಫುಲ್ ಔಷಧಿ. ಆ ಹರೇ ಕೃಷ್ಣ ಮಹಾಮಂತ್ರವನ್ನ ನಾವು ಸರಿಯಾಗಿ ಜಪ ಮಾಡಿದ್ರೆ, ಅಪರಾಧವಿಲ್ಲದೆ ಜಪ ಮಾಡಿದ್ರೆ ಬಹಳ ಬೇಗ ಅದು ನಮ್ಮ ಮೇಲೆ ಪ್ರಭಾವವನ್ನು ಬೀರುತ್ತೆ. ನಾನು ನನ್ನದ್ರಿಂದ ಹೊರಗಡೆ ಬಂದ್ಬಿಡ್ತೀವಿ. ಆದ್ರೆ ನಾವು ಜಪ ಚೆನ್ನಾಗಿ ಮಾಡಲ್ಲ, ಅದು ನಮ್ಮ ಸಮಸ್ಯೆ. ಹಾಗಾಗಿ ನಾವೇನ್ ಮಾಡ್ಬೇಕು? ನಿತ್ಯಂ ಭಾಗವತ ಸೇವೆಯ, ಭಗವದ್ಗೀತೆ ಭಾಗವತಗಳನ್ನ ಪ್ರತಿನಿತ್ಯ ಓದ್ಬೇಕು. ಅದರಲ್ಲಿರೋ ಜ್ಞಾನವನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ಬೇಕು. ಇನ್ನೊಂದು ಬಹಳ ಮುಖ್ಯವಾದ ವಿಷಯ, ಭಕ್ತರ ಸಂಘದಲ್ಲಿ ಭಕ್ತಿಯನ್ನ ಮಾಡ್ಬೇಕು, ಸೇವೆಯನ್ನ ಮಾಡ್ಬೇಕು. ಅವಾಗ ನಾನು ನನ್ನದು ಅನ್ನೋದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದ್ರೆ ನಾವು ಬೇರೆ ಭಕ್ತರನ್ನು ನೋಡ್ತೀವಿ, ಅವರು ನಾನು ನನ್ನದು ಅಂತ ಇಲ್ಲ, ನಾನು ಮಾತ್ರ ಅಂತ ಇದ್ದೀನಿ. ನಮ್ಗೆ ಅನ್ಸುತ್ತೆ, ಅಯ್ಯೋ ಇದೇನಿದು, ನಾನು ಯಾಕೆ ಹಿಂಗ್ ಜೀವನ ಮಾಡ್ತಾ ಇದ್ದೀನಿ. ಮತ್ತೆ ನಾನು ಹೇಳ್ದಂಗೆ ಗುರುಗಳು ಅಥವಾ ಹಿರಿಯರ ಮಾರ್ಗದರ್ಶನದ ಅಡಿಯಲ್ಲಿ ಅವ್ರು ಹೇಳ್ತಾರೆ, ಯಾಕಪ್ಪ ಇಷ್ಟೊಂದು ನಾನು ನನ್ನದು ಅನ್ಕೊಂಡಿದ್ದೀರಾ? ಯಾರು ಒಂಚೂರು ಹೇಳಿದ್ರು ಬೇಜಾರಾಗತ್ತೆ ನಿಮ್ಗೆ. ಈ ತರ ಇರಬಾರ್ದು, ಬಿಡ್ಬೇಕು ಇದನ್ನ. ನಾನು ಅನ್ನೋ ಅಹಂಕಾರ ಇರಬಾರ್ದು, ನಾನು ದೇಹ ಅಲ್ಲ, ನಾನು ಆತ್ಮ. ಸೊ ಇವೆಲ್ಲ ಜ್ಞಾನ ಉಪದೇಶ ನಮಗೆ ಪ್ರತಿನಿತ್ಯ ಬೀಳ್ತಾ ಇರ್ಬೇಕು ಕಿವಿಗೆ. ಅದಕ್ಕೆ ನಿತ್ಯಂ ಭಾಗವತ ಸೇವೆಯ. ಒಂದಿನ ನಾವು ಕೇಳ್ಬಿಟ್ಟು ಬಿಟ್ಬಿಟ್ರೆ ಆಮೇಲೆ ಮರ್ತೋಗ್ಬಿಡ್ತೀವಿ. ದಿನಾ ಅದೇ ಕೇಳ್ತಾ ಇರ್ಬೇಕು. ಪ್ರಭುಪಾದರು ದಿನ ಭಾವಾರ್ಥಗಳು ಓದ್ತೀವಿ, ಅದೇ ವಿಷಯಗಳನ್ನ ಹೇಳ್ತಾ ಇರ್ತಾರೆ ಮತ್ತೆ ಮತ್ತೆ. ಯಾಕೆ? ಒಂದ್ಸತಿ ಹೇಳಿದ್ರೆ ಹೋಗಲ್ಲ ನಮ್ ತಲೆ ಒಳಗಡೆ. ಕೃಷ್ಣ ಭಕ್ತಿಯ ಪ್ರಕ್ರಿಯೆ ಇರೋದೇ ನಮ್ಮ ಅಹಂಕಾರವನ್ನ ನಾಶ ಮಾಡಕ್ಕೆ. ಆದ್ರೆ ಅದನ್ನು ಸರಿಯಾಗಿ ಪಾಲನೆ ಮಾಡ್ಬೇಕಷ್ಟೆ. ಆಟೋಮ್ಯಾಟಿಕ್ ಆಗಿ ಹೊರಟೋಗುತ್ತೆ. ಭಕ್ತಿ ಎಷ್ಟು ಪ್ರಬಲವಾದದ್ದು ಅಂದ್ರೆ ನಮ್ಗೆ ಅದರ ಕೃಷ್ಣನ್ನ ಆಟ ಆಡಿಸ್ಬಿಡ್ಬೋದು, ಅಷ್ಟು ಶಕ್ತಿ ಇದೆ ಭಕ್ತಿಯಲ್ಲಿ. ಯೋಚನೆ ಮಾಡಿ. ನಾವು ಸರಿಯಾಗಿ ಪಾಲನೆ ಮಾಡ್ತಾ ಇಲ್ಲ, ನಮ್ದು ಅದೇ ಸಮಸ್ಯೆ. ಪಾಲನೆ ಮಾಡ್ತಾ ಇರೋ ಸಾಕಷ್ಟು ಪ್ರಗತಿಯನ್ನ ಕಾಣ್ತಾರೆ. ಇವೆಲ್ಲ ಹೊಟ್ಟೋಗ್ಬಿಡತ್ತೆ ಬಹಳ ಬೇಗ, ಕೊಚ್ಕೊಂಡು ಹೊಟ್ಟೋಗುತ್ತೆ. ಕೊಚ್ಕೊಂಡು ಹೋಗೋದಂದ್ರೆ ಏನರ್ಥ? ಜೋರ್ ಮಳೆ ಬರ್ತಲ್ಲ, ಅದು ನಿಂತ್ಕೊಳಕ್ಕೆ ಆಗಲ್ಲ, ಅದು ಆ ತರ ಹೊಟ್ಟೋಗ್ಬಿಡುತ್ತೆ ಹೆಲ್ಪ್ಲೆಸ್ ಆಗಿ. ಅಷ್ಟು ಪವರ್ಫುಲ್ ಭಕ್ತಿ. ಅನಿತಾ ಮಾತಾಜಿ. ಹರೇ ಕೃಷ್ಣ ಪ್ರಭು. ಥ್ಯಾಂಕ್ ಯು ಪ್ರಭು. ಹಾ ಪ್ರಭು, ಇವಾಗ ಅವರಿಗೆಲ್ಲ ದೀಕ್ಷೆ ಆಗಿರುತ್ತೆ, ಅವ್ರು ಸ್ವಲ್ಪ ಒಳ್ಳೆ ಸ್ಥಾನದಲ್ಲಿ ಇರ್ತಾರೆ, ನಾವು ಹೊಸಬ್ರು ಹೋಗಿರ್ತೀವಿ. ನಮಗ್ ಹೋದಾಗ ಅವ್ರ ಕಡೆಯಿಂದ ಹರ್ಟ್ ಆಗುತ್ತೆ, ನೋವಾಗುತ್ತೆ, ಸುಮ್ನೆ ನಿಂದನೆಗಳು ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ನಮಗೆ ಇದು ಬೇಡ ಅಂತ ಸಂದರ್ಭ ಬರುತ್ತೆ. ಅವಾಗ ನಾವೇನ್ ಮಾಡ್ಬೇಕು ಪ್ರಭು? ಓಕೆ, ಇವಾಗ ಇದಕ್ಕೆ ಮುಖ್ಯವಾದದ್ದು, ಮೊದಲು ಅವ್ರು ಮಾಡ್ತಾ ಇರೋ ತಪ್ಪು ಅಂತ ನಮಗೆ ಹೇಗ್ ಗೊತ್ತಾಯ್ತು ಅನ್ನೋದು ಪ್ರಶ್ನೆ. ನಿಂದನೆ ಅಂದ್ರೆ ಏನು? ಇವಾಗ ಇವಾಗ ಪ್ರಭುಪಾದರು ಹೇಳ್ತಾ ಇದ್ರು, ಕಳ್ಳನಿಗೆ ಕಳ್ಳ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ ಅಂತ. ಅಂದ್ರೆ ಇವಾಗ ಅವ್ರು ಹೇಳ್ತಾ ಇರೋದ್ರಲ್ಲಿ ಎಷ್ಟು ಸತ್ಯ ಇದೆ ಅನ್ನೋದನ್ನ ಮೊದಲು ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ಬೇಕು. ನಮಗೆ ಸಾಮಾನ್ಯ ನಮ್ಮ ಭೌತಿಕ ಮನೋಭಾವ ಹೇಗೆ ಅಂದ್ರೆ, ಯಾರು ನನ್ಗೆ ಏನೋ ಹೇಳ್ಬಾರ್ದು ಅನ್ನೋ ಮನೋಭಾವದಲ್ಲಿ ಇರ್ತೀವಿ. ನಾಳೆ ಹಿರಿಯರು ನಮಗೆ ಏನಾದ್ರು ಹೇಳ್ತಾ ಇದ್ದಾರೆ ಅಂದ್ರೆ ಮೊದಲು ಅದು ಶಾಸ್ತ್ರದ ಪ್ರಕಾರವಾಗಿದ್ರೆ, ನಾನು ಇದನ್ನ ತಿದ್ಕೋಬೇಕು ಅನ್ನೋ ಸ್ಥಿತಿ ನಮಗೆ ಬರ್ಬೇಕು ಅನ್ನೋ ಮನೋಭಾವ. ಇಲ್ಲ ಸುಮ್ನೆ ಹುಡ್ಕೊಂಡು ನನ್ನ ಜೊತೆ ಕಿರಿಕಿರಿ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ಸಿದ್ರೆ, ಅವಾಗ ಪ್ರಶ್ನೆ ಬರುತ್ತೆ, ಅವರ ನಿಜವಾಗಿಯೂ ಮುಂದುವರೆದಿರೋಂತ ಭಕ್ತರವರು ಈ ರೀತಿ ಯಾಕೆ ಮಾಡ್ತಾ ಇದಾರೆ? ಯಾಕಂದ್ರೆ ನಿಜವಾಗಿಯೂ ಮುಂದುವರೆದಿರೋ ಭಕ್ತರು ಆ ರೀತಿ ಯಾರ ಜೊತೆನೂ ವ್ಯವಹರಿಸ್ತಾ ಇದ್ರೆ ಏನೋ ಸಮಸ್ಯೆ ಇದೆ. ಅವರು ಆಮೇಲೆ ನಮಗೆ ಶಾಸ್ತ್ರದ ಪ್ರಕಾರವಾಗಿ ನಮಗೆ ಅವರು ಅಷ್ಟೊಂದು ಪ್ರಗತಿ ಸಾಧಿಸಿಲ್ಲ ಅಂತ ಅನ್ಸಿದ್ರೆ, ಸಾಮಾನ್ಯವಾಗಿ ಅಂತಹ ಭಕ್ತರಿಂದ ನಾವು ಸ್ವಲ್ಪ ದೂರ ಇರೋದಕ್ಕೆ ಪ್ರಯತ್ನ ಮಾಡ್ಬೇಕು. ಆದ್ರೆ ಇದಕ್ಕೆ
ನಮಗೆ ತಾತ್ವಿಕವಾಗಿ ನಮಗೆ ವಿಷಯ ಗೊತ್ತಾಗ್ಬೇಕು. ಅಂದ್ರೆ ನಾವು ಒಂದೊಂದ್ಸತಿ ನಾನು ನನ್ನದು ಅನ್ನೋದ್ರಲ್ಲಿ ಮುಳುಗೋಗಿರೋದ್ರಿಂದ ಇನ್ನೊಬ್ರು ಹೇಳೋದನ್ನ ನಮ್ಗೆ ಕೇಳಕ್ ಇಷ್ಟ ಆಗಲ್ಲ. ಸೊ ನಮ್ ತಪ್ಪ ಅಥವಾ ಬೇರೆಯವರು ನಮ್ಮನ್ನ ತಪ್ಪಾಗಿ ಕಾಣ್ತಾ ಇದಾರಾ? ಅಷ್ಟು ಸರಳವಾದ ಉತ್ತರ ಅಲ್ಲ ನಿಮ್ ಪ್ರಶ್ನೆ ಕೊಡಕ್ಕಾಗೋದು. ಬಟ್ ಬೇಕಾದಷ್ಟು ಇವೆಲ್ಲ ಪರಿಗಣನೆಗಳಿವೆ. ಅಂದ್ರೆ ಅವ್ರ ಅದಕ್ಕೆ ಪ್ರಕಾರ ಅವ್ರು ಹೇಳುವಾಗ ನಾನು ಹೇಳ್ದಂಗೆ ಕೇಳ್ಬೇಕು, ನಂದೇ ಸರಿ, ನಂದೇ ರೈಟು ಅಂತ ಕೆಲವೊಂದು ಬಂದಾಗ ಅವಾಗ ಏನ್ ಮಾಡ್ಬೇಕಾಗುತ್ತೆ? ಅಲ್ಲ, ಅದ್ರಲ್ಲಿ ತಪ್ಪೇನಿದೆ ಅಂತ ನಿಮ್ಗೆ ತಪ್ಪಿದೆ ಅಂತ ಯಾಕೆ ಅನ್ನಿಸ್ತಾ ಇದೆ? ನಂದೇ ರೈಟು ಅಂತ ಅವ್ರು ಹೇಳ್ತಾ ಇರೋದ್ರಲ್ಲಿ ತಪ್ಪಿದೆ ಅಂತ ಯಾಕೆ ಅನ್ನಿಸ್ತಾ ಇದೆ ನಿಮ್ಗೆ? ಅದು ನಮಗೆ ವಿರುದ್ಧವಾಗಿ ಹೇಳ್ತಾ ಇರ್ತಾರೆ, ಇದು ನಿಮ್ಗೆ ಮಾಡ್ತಾ ವಿರುದ್ಧ ಇದ್ರೆ ಅದ್ ಉದಾಹರಣೆ ಮಾಡ್ತಾ ಕೊಡಿ, ಒಂದು ಉದಾಹರಣೆ ಕೊಡಿ. ಉದಾಹರಣೆ ಅಂದ್ರೆ ಇವಾಗ ನಾವು ಒಂದು ಏನೇ ಕೆಲಸ ಮಾಡ್ತಾ ಇರ್ತೀವಿ ಪ್ರಭು, ನಾವು ಇಲ್ಲೇ ಸಂಘದಲ್ಲಿ ಅವಾಗ ಮಾಡುವಾಗ ಅದು ನೀನ್ ಮಾಡಿದ ತಪ್ಪು, ಇದು ಹಿಂಗ್ ಮಾಡ್ಬೇಕಾಗಿತ್ತು, ಅದ್ ಹಂಗ್ ಮಾಡ್ಬೇಕಾಗಿತ್ತು, ನೀನ್ ಮಾಡಿದ್ ಸರಿ ಇಲ್ಲ ನೀನು ಅಂತ ಹೇಳ್ತಾ ಇರ್ತಾರೆ. ಅವ್ರು ಹೇಳ್ದಂಗೆ ಕೇಳ್ಬಾರ್ದು, ಅವ್ರು ಹೇಳಿದ್ದು ಸರಿ ಇಲ್ಲ, ಇವ್ರು ಹೇಳಿದ್ದು ಸರಿ ಇಲ್ಲ, ನಾನ್ ಹೇಳಿದ್ದೆ ಕೇಳ್ಬೇಕು, ನಾನ್ ಹೇಳಿದ್ದೆ ಮಾಡ್ಬೇಕು. ಓಕೆ, ಅದು ನಮ್ಗೆ ಗೊತ್ತಾಗಲ್ಲ. ಯಾಕಂದ್ರೆ ಒಂದೊಂದ್ಸತಿ ಏನಾಗತ್ತೆ, ತಪ್ಪುಗಳು ನಡೀತಾ ಇರುತ್ತೆ. ತಪ್ಪುಗಳನ್ನ ನಿಲ್ಸೋದಕ್ಕೋಸ್ಕರ ಯಾರು ಅಧಿಕಾರದಲ್ಲಿ ಇರ್ತಾರೋ ಆ ಜಾಗದಲ್ಲಿ ಅವರು ನಿಯಮಗಳನ್ನ ಹಾಕ್ಬೋದು. ಈಗ ಉದಾಹರಣೆಗೆ ನಮ್ಮ ಇಸ್ಕಾನ್ ಉಳಿಮಾವ್ ಬಂದ್ರೆ ಭಕ್ತರು ಇದೇ ಹೇಳ್ತಾರೆ, ನಾರಾಯಣ್ ಪ್ರಭು ಹೇಳ್ದಂಗೆ ಆಗ್ಬೇಕು ಇಲ್ಲಿ ಅಂತ. ನಾರಾಯಣ್ ಪ್ರಭು ಹೇಳ್ದಂಗೆ ಆಗ್ಬೇಕು. ಯಾಕಂದ್ರೆ ಅದು ಪ್ರಭುಪಾದರು ಅದೇ ಹೇಳಿರೋದು. ಇವಾಗ ಆ ಪ್ರಭುಪಾದರು ಹೇಳಿರೋದನ್ನ ಬಿಟ್ಟು ನಾನು ನನ್ನ ಇಷ್ಟ ಬಂದಂಗೆ ನಾನು ಹಿಂಗ್ ಮಾಡಿ ಹಂಗ್ ಮಾಡಿ ಅಂದ್ರೆ ಅವಾಗ ನನ್ ತಪ್ಪಾಗತ್ತೆ. ಇನ್ನೊಂದು ವಿಷಯ ನಾನು ಯಾವಾಗಲೂ ನಮ್ಮ ಭಕ್ತರಿಗೆ ಹೇಳ್ತಾ ಇರ್ತೀನಿ, ನಮ್ಮ ಕೇಂದ್ರಗಳಲ್ಲಿ, ಇನ್ನೊಬ್ಬ ಭಕ್ತರಿಗೆ ನೀವು ಸರಿಯಾಗಿ ಮಾಡಿಲ್ಲ ಅಂತ ಹೇಳೋ ಬದಲು ಈ ಸೇವೆ ಸರಿಯಾಗಿ ಆಗಿಲ್ಲ ಅಂತ ಹೇಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಯಾಕಂದ್ರೆ ನಮ್ಗೆ ಆಗ್ಲೇ ಅಹಂಕಾರ ಇದೆ. ಇನ್ ಯಾರಾದ್ರೂ ಬಂದು ನೀನ್ ಸರಿಯಾಗಿ ಮಾಡಿಲ್ಲ ಅಂದ್ರೆ ನಮ್ಮ ಅಹಂಕಾರ ಇನ್ನೂ ಜಾಸ್ತಿ ಆಗೋಗುತ್ತೆ. ಪ್ರಾಬ್ಲಮ್ ಸಾಲ್ವ್ ಆಗಲ್ಲ, ಪ್ರಾಬ್ಲಮ್ ಹೆಚ್ಚಾಗತ್ತೆ. ಸೊ ಭಕ್ತರಿಗೆ ಹೇಳ್ತೀನಿ, ಓಕೆ ಇವತ್ತು ಹೂ ಚೆನ್ನಾಗಿ ಇಲ್ವಾ? ಎರಡು ರೀತಿ ಇದೆ ಇದನ್ನ ಹೇಳೋದಕ್ಕೆ. ನೀವೇನ್ರಿ ಇಂಥ ಹೂ ತಂದಿದ್ದೀರಾ ಅನ್ನೋದು ಒಂದು ಸಾಮಾನ್ಯವಾದ ಭೌತಿಕ ವ್ಯವಹಾರ. ಅದು ಇನ್ನೊಂದು, ಅಯ್ಯೋ ಇವತ್ತು ಕೃಷ್ಣನಿಗೆ ಚೆನ್ನಾಗಿರೋ ಹೂವೇ ಅರ್ಪಣೆ ಮಾಡಕ್ ಆಗ್ಲಿಲ್ವಲ್ಲ. ಅವಾಗ ಎರಡನೇದ್ರಲ್ಲಿ ಏನು ಕೇಂದ್ರ, ಏನು ಅದರ ಮುಖ್ಯ ವಿಷಯ ಏನು? ಕೃಷ್ಣನ ಸೇವೆ ಸರಿಯಾಗಿ ಆಗ್ಲಿಲ್ಲ ಅನ್ನೋದು ಮುಖ್ಯ ವಿಷಯ. ಮೊದಲನೇದ್ರಲ್ಲಿ ನೀವು ಸರಿಯಾಗಿ ಮಾಡಿಲ್ಲ ಅನ್ನೋದು ಮುಖ್ಯ ವಿಷಯ. ಅಂದ್ರೆ ನಾನು ಡಿವೋಟಿ ಅಂದ್ರೆ ನನಗೆಲ್ಲ ದೀಕ್ಷೆ ಆಗೈತೆ, ನಾನ್ ಹೇಳಿದ್ದೆ ಕೇಳ್ಬೇಕು, ನಿಮಗ್ ದೀಕ್ಷೆ ಆಗಿಲ್ಲ, ನೀವ್ ಹೇಳಿದ್ದೆ ಆತರ ಕೇಳಂಗಿಲ್ಲ. ಆತರ ಎಲ್ಲ ಅಲ್ಲ. ಇವಾಗ ಅವರು ನಿಮ್ಮ ಸತ್ಸಂಗದಲ್ಲಿ ಅವರು ಮುಖ್ಯಸ್ಥರ ಏನು, ನನಗೆ ಆಮೇಲೆ ಫೋನ್ ಮಾಡಿ ನಾವು ಡಿಸ್ಕಸ್ ಮಾಡ್ಬೋದು. ಯಾಕಂದ್ರೆ ಅದನ್ನ ನಾವು ಡೀಟೇಲ್ಸ್ ಗೊತ್ತಿಲ್ಲದೆ ನಾನು ಏನು ಹೇಳಕ್ಕಾಗಲ್ಲ. ಓಕೆ ಯಾರು ಹೇಳ್ತಾ ಇದಾರೆ, ಯಾಕೆ ಹೇಳ್ತಾ ಇದಾರೆ, ನಿಮ್ಮ ಸ್ಥಾನ ಏನು, ಅವ್ರ ಸ್ಥಾನ ಏನು, ಇದೆಲ್ಲ ತಿಳ್ಕೊಬೇಕು. ಅದಕ್ಕೆ ನಾನು ಹೇಳಿದ್ದು, ಯಾರು ಅಧಿಕಾರದಲ್ಲಿ ಇರ್ತಾರೋ ಅವರು ಆಚಾರ್ಯರು ಕೊಟ್ಟಿರುವಂತ ನಿಯಮಗಳನ್ನ ಸ್ಥಾಪನೆ ಮಾಡ್ತಾ ಇದ್ದಾಗ ಬೇರೆಯವ್ರಿಗೆ ಸಮಸ್ಯೆ ಆಗತ್ತೆ. ಯಾಕಂದ್ರೆ ಅವರ ಜೀವನ ಬೇರೆ ತರ ನಡೆಸಿರ್ತಾರೆ, ಆದ್ರೆ ಕೃಷ್ಣ ಭಕ್ತಿ ಮಾಡೋದು ಬೇರೆ ತರ. ಅವಾಗ ಅದು ನಮಗೆ ಸಮಸ್ಯೆ ಆಗ್ಬೋದು ಅದರಿಂದ. ಬಟ್ ಯಾರು ಯಾಕೆ ಹೇಳ್ತಾ ಇದಾರೆ, ಏನ್ ವಿಷಯ, ಇದರ ಆಳಕ್ಕೆ ಇಳಿದೆ ನಾನು ನೀವ್ ಸರಿ ಅವ್ರು ಸರಿ ಅಂತ ಹೇಳಕ್ಕಾಗಲ್ಲ. ಓಕೆ, ಇನ್ನೇನಾದ್ರೂ ಇದೆಯಾ? ಹಾ, ಲೈಕ್ ಮೇ ಬಿ ನೀವು ಹೇಳೋದಲ್ಲ ಪ್ರಭು, ಅಂದ್ರೆ ಒಬ್ರು ಪ್ರಭು ಕೇಳ್ಬೋದು, ಉತ್ತರ ಮಾಡಿದ್ರಿ, ವರಿಷ್ಠರು ಹೇಳ್ಬೇಕು ಲೈಕ್ ಹೇಳೋದನ್ನ ಲೈಕ್ ಬೇಸಿಕಲಿ ವಿ ಶುಡ್ ಫಾಲೋ ಅಂತ. ಕ್ಯಾನ್ ಯು ಲೈಕ್ ಎಲಾಬೊರೇಟ್ ಪ್ರಭು, ಮೇ ಬಿ ಲೈಕ್ ಅದು ಕ್ಲಾರಿಫೈ ಮಾಡುತ್ತೆ ನಿಮ್ಮಿಂದ. ಓಕೆ, ಯಾವ ರೀತಿ ವಿ ಶುಡ್ ವಾಟ್ ಆರ್ ದ ಪಾಯಿಂಟ್ಸ್ ವಿ ಶುಡ್ ಕನ್ಸಿಡರ್, ಏನೋ ಬೇಸಿಕಲಿ ಲೈಕ್ ಅವ್ರ ಜೊತೆ ನಾವು ಲೈಕ್ ಅವ್ರು ಹೇಳ್ದಂಗೆ ನಾವು ಕೇಳ್ಕೊಂಡು ಹೋಗ್ಬೇಕು ಅನ್ನೋದಕ್ಕೆ ಯಾವ್ಯಾವ ಪಾಯಿಂಟ್ ವಿ ಶುಡ್ ಕನ್ಸಿಡರ್. ಅಂಡ್ ದ ಸೆಕೆಂಡ್ ಪಾಯಿಂಟ್, ಸಮಟೈಮ್ಸ್ ದ ಸಿಚುಯೇಷನ್ ಅಂಡ್ ಕಂಡೀಷನ್ಸ್ ವಿ ಆರ್ ಇನ್, ಬಿಕಾಸ್ ಈಗ ಫಾರ್ ಎಕ್ಸಾಂಪಲ್ ನಾನು ನಾಗರ್ಬಾವಿಲ್ ಇದ್ದೀವಿ, ನೀವು ಲೈಕ್ ಹುಳಿಮಾವಲ್ ಇದ್ದೀರಾ, ಅಂಡ್ ಐ ಕೆನಾಟ್ ಟ್ರಾವೆಲ್ ದಟ್ ಲಾಂಗ್. ಅಂಡ್ ಈಗಿರೋ ಸಪೋಸ್ ಆ ತರ ಕಂಡೀಷನ್ಸ್ ಇಲ್ಲ ಅಂದ್ರೆ ಲೈಕ್ ವಾಟ್ ಶುಡ್ ಬಿ ಮೈ ಆಟಿಟ್ಯೂಡ್, ಹೌ ಐ ಶುಡ್ ಕೋಪರೇಟ್ ಅಂಡ್ ಗೋ, ಆ ಪಾಯಿಂಟ್ ಸ್ವಲ್ಪ ಹೇಳೋದ್ರೆ ಹೇಳ್ತೀರಾ ಪ್ರಭು? ಓಕೆ, ಸೊ ಪ್ರಶ್ನೆ ಏನಂದ್ರೆ, ಇವಾಗ ಹಿರಿಯರನ್ನ ಅನುಸರಿಸೋದು, ಇದಕ್ಕೆ ಇದನ್ನ ಹೇಗೆ ಮಾಡ್ಬೇಕು, ಅದಕ್ಕೆ ಏನೇನು ಪರಿಗಣನೆ ಇರಬೇಕು,
ಅನ್ನೋದು ಒಂದ್ ಸ್ವಲ್ಪ. ಓಕೆ, ಅನಿತಾ ಮಾತಾಜಿ ಪ್ರಶ್ನೆ ಅದೇ ತರ ಆಯ್ತು. ಓಕೆ, ಇದಕ್ಕೆ ಇನ್ನೊಂದ್ ಸ್ವಲ್ಪ ಇವಾಗ ಎಲ್ಲರಿಗೂ ಅದು ಸೂಕ್ತ ಅನ್ಸಿದ್ರೆ ಶ್ರವಣ ಮಾಡಿ, ಇಲ್ಲ ಅಂದ್ರೆ ನೀವು ಎಕ್ಸಿಟ್ ಆಗ್ಬೋದು. ಯಾಕಂದ್ರೆ ಇದು ಹೊಸಬರಿಗೆ ಅಷ್ಟೊಂದು ಇದು ಅವ್ರಿಗೆ ಕನೆಕ್ಟ್ ಆಗುತ್ತೋ ಇಲ್ವೋ ಈ ಟಾಪಿಕ್. ಬಟ್ ನೀವು ಪ್ರಶ್ನೆ ಬಂದಿರೋದನ್ನ ನಾನು ಉತ್ತರ ಕೊಡ್ತೀನಿ. ಮೊಟ್ಟ ಮೊದಲಿಗೆ ಆ ಹಿರಿಯರು ಅಂದ್ರೆ ಯಾರು ಅಂದ್ರೆ, ಯಾರು ತಮ್ಮ ಹಿರಿಯರಿಗೆ ವಿಧೇಯರಾಗಿದ್ದಾರೋ ಅವರು ಹಿರಿಯರು. ಅಂದ್ರೆ ಇವಾಗ ನಮ್ಗಿಂತ ವರಿಷ್ಠರು ಯಾರೋ ಇದ್ದಾರೆ, ಅವರು ಅವರ ವರಿಷ್ಠರಿಗೆ ಶರಣಾಗತರಾಗಿರ್ಬೇಕು. ಅದು ನಮ್ಗೆ ಕಾಣ್ಬೇಕು. ಅದು ಮೊದಲು ಮುಖ್ಯವಾದ. ಇವಾಗ ಇವಾಗ ನಾವು ಗುರು ಪೂಜೆಯನ್ನ ಗುರುಗಳಿಗೆ ಮಾಡಿದಾಗ ಅವರು ಆ ಪೂಜೆಯನ್ನ ಯಾರಿಗೆ ಮಾಡ್ತಾರೆ? ಅವರ ಗುರುಗಳಿಗೆ ಮಾಡ್ತಾರೆ. ಅವ್ರು ಸ್ವೀಕಾರ ಮಾಡಲ್ಲ. ಸ್ವೀಕಾರ ಮಾಡಲ್ಲ ಅಂದ್ರೆ ನನಗೆ ಹೇಳ್ತಾ ಇದಾರೆ, ನಾನೇ ಇಂತ ಆ ರೀತಿ ಅಲ್ಲ, ಅವ್ರು ಅವರ ಗುರುಗಳಿಗೆ ಕೊಡ್ತಾರೆ. ನಮ್ಗೆ ಯಾರಾದ್ರೂ ಬಂದು ನಮಸ್ಕಾರ ಮಾಡಿದ್ರೆ ನಾವ್ ಯಾರಿಗೆ ಕೊಡ್ಬೇಕು? ಅದನ್ನ ಗುರುಗಳಿಗೆ ಕಳಿಸ್ಬೇಕು. ಹಾಗಾಗಿ ಮೊಟ್ಟ ಮೊದಲ ಒಂದು ಗುಣಲಕ್ಷಣ, ಯಾರು ಸೀನಿಯರ್ ಅಂದ್ರೆ ಅವರು ಯೋಗ್ಯ ರೀತಿಯಲ್ಲಿ ವ್ಯವಹರಿಸ್ತಾ ಇರ್ಬೇಕು. ಯೋಗ್ಯ ರೀತಿಯಲ್ಲಿ ಅಂದ್ರೆ ಅವರು ತಮ್ಮ ಅಧಿಕಾರಿಗಳಿಗೆ ವಿಧೇಯರಾಗಿರ್ಬೇಕು. ಇದು ಮೊದಲ ವಿಷಯ. ಎರಡನೇದು, ಸಂಘ, ಯಾವ ತರ ಸಂಘದಲ್ಲಿ ನಾವಿದ್ದೀವಿ, ಆ ಸಂಘದಲ್ಲಿ ಬಹಳ ಭೌತಿಕವಾಗಿ ವ್ಯವಹಾರಗಳು ನಡೀತಾ ಇವೆ ಅಂದ್ರೆ ಅದು ಕೂಡ ಸ್ವಲ್ಪ ನಮಗೆ ಯೋಚನೆ ಮಾಡ್ಬೇಕು. ನಾವು ಅಂತ ಸಂಘ ನಮಗೆ ಬೇಕಾ ಅಂತ. ಶುದ್ಧ ಭಕ್ತಿಯ ವಾತಾವರಣದಲ್ಲಿ ನಾವಿರ್ಬೇಕು. ಇದು ಎಲ್ಲಕ್ಕಿಂತ ಮುಖ್ಯವಾದ ಪರಿಗಣನೆ. ಶುದ್ಧ ಭಕ್ತಿಯ ವಾತಾವರಣ ಅಂದ್ರೆ ಎಲ್ಲ ಆ ಒಂದು ಸಂಘದಲ್ಲಿರೋರು ಎಲ್ಲರ ಉದ್ದೇಶ ಒಂದೇ ಇರಬೇಕು, ಕೃಷ್ಣನ ಸಂತೃಪ್ತಿ. ಆದ್ರೆ ಯಾವ ಪ್ರಕಾರವಾಗಿ? ಆಚಾರ್ಯರ ಪ್ರಕಾರವಾಗಿ ಕೃಷ್ಣನ್ಗೆ ಸಂತೃಪ್ತಿಯನ್ನ ಕೊಡೋದು ಉದ್ದೇಶವಾಗಿದ್ರೆ ಅದು ಶುದ್ಧ ಭಕ್ತರ ಸಂಘ. ಆ ಶುದ್ಧ ಭಕ್ತರ ಸಂಘದಲ್ಲಿ ಯಾರು ನಮಗೆ ದಾರಿಯನ್ನ ಮಾರ್ಗದರ್ಶನ ತೋರಿಸ್ತಾ ಇದ್ದವರು, ಹೀಗ್ ಮಾಡ್ಬೇಕು, ಹಾಗ್ ಮಾಡ್ಬೇಕು, ಮತ್ತೆ ಅದು ಶಾಸ್ತ್ರವರ್ಧ ಪ್ರಕಾರವಾಗಿರುವ ಇದ್ರೆ ಅಂತವರ ಮಾರ್ಗದರ್ಶನವನ್ನ ನಾವು ತಗೊಳಕ್ಕೆ ಸಿದ್ಧರಾಗಿರ್ಬೇಕು. ನಮ್ಮ ಅಹಂಕಾರವನ್ನ ಪಕ್ಕ ಬಿಟ್ಟು ಅವ್ರು ಏನ್ ಹೇಳ್ತಾರೋ ಅದನ್ನ ಸ್ವೀಕಾರ ಮಾಡಕ್ ರೆಡಿ ಆಗಿರ್ಬೇಕು. ಆದ್ರೆ ಯಾರೋ ತಮ್ಮ ಸ್ವಾರ್ಥಕ್ಕೋಸ್ಕರ ಏನೋ ಮಾಡ್ತಾ ಇದಾರೆ, ಅಥವಾ ಏನೋ ಸರಿಯಾಗಿರೋ ವ್ಯವಹಾರಗಳಿಲ್ಲ, ಇಲ್ಲಿದ್ ಅಲ್ಲಿಗೆ ಹೋಗಿ ಹೇಳೋದು, ಇಲ್ಲಿಗೆ ಬಂದು ಹೇಳೋದು, ಅಥವಾ ಒಂಥರ ವೈಷ್ಣವ ಸದಾಚಾರವನ್ನ ನಾವು ಅವರಲ್ಲಿ ಕಾಣ್ತಾ ಇಲ್ಲ ಅಂದ್ರೆ, ಅಥವಾ ಬೂಟಾಟಿಕೆ, ಹಿಪೋಕ್ರೆಸಿ ಅಂತಾರೆ, ಹಿಪೋಕ್ರೆಸಿ ಇದ್ರೆ, ಇದೆಲ್ಲ ಬೇಡದೇ ಇರೋ ಗುಣಗಳು, ಅಥವಾ ಲಾಭ ಪೂಜೆ ಪ್ರತಿಷ್ಠೆಯಿಂದ ಹೋಗ್ತಾ ಇದ್ರೆ, ನಾನು ನನ್ನದು ಅನ್ನೋ ಮನೋಭಾವದಲ್ಲಿದ್ರೆ, ಅವಾಗ ಅದು ಅಷ್ಟು ಸೂಕ್ತವಾದ ಸಂಘ ಅಲ್ಲ. ಅವಾಗ ಸಮಸ್ಯೆಗಳು ಬರುತ್ತವೆ. ಅವಾಗ ನಾವು ಈ ಪ್ರಶ್ನೆ ನಾವೇ ಯೋಚನೆ ಮಾಡ್ಕೋಬೇಕು, ನನ್ಗೆ ಈ ಸಂಘ ಯೋಗ್ಯವಾದದ್ದ, ನಾನು ಭಕ್ತಿಯಲ್ಲಿ ಮುಂದುವರಿತಾ ಇದ್ದೀನೋ, ಅಥವಾ ನನ್ನ ಭೌತಿಕ ಮನೋಭಾವ ಹೆಚ್ಚಾಗ್ತಾ ಇದೆಯೋ ಈ ಸಂಘದಲ್ಲಿ ಇದ್ಕೊಂಡು. ಶುದ್ಧ ಭಕ್ತರ ಸಂಘ ನಮಗ್ ಬೇಕಾಗಿರೋದು ಸರಳವಾದ ವಿಷಯ. ಆ ಶುದ್ಧ ಭಕ್ತರ ಸಂಘದಲ್ಲಿ ನಿಜವಾಗ್ಲೂ ಹಿರಿಯರು ಅಲ್ಲ, ಕಿರಿಯರು ಕೂಡ ನಮಗೆ ಮಾರ್ಗದರ್ಶನ ಕೊಡ್ಬೋದು. ಎಷ್ಟೊಂದ್ಸತಿ ನಾನ್ ತಗೋತೀನಿ, ನಮ್ಮ ಭಕ್ತರ ಸಂಘ ಹೆಂಗೆ ಅಂದ್ರೆ, ನಮ್ಗಿಂತ ತುಂಬಾ ಇನ್ನು ಹೊಸಬರು ಕೂಡ ಎಷ್ಟು ಪ್ರೀತಿಯಿಂದ ಸೇವೆಯನ್ನ ಮಾಡ್ತಾ ಇರ್ತಾರೆ. ನಾನು ಮೊನ್ನೆ ಯಾರಿಗೋ ಹೇಳ್ತಾ ಇದ್ದೆ, ಬೆಳಗ್ಗೆ ಹೂವಿನ ಅಲಂಕಾರ ಮಾಡೋದು ಬೇರೆ ಭಕ್ತರು ಮಾಡ್ತಾರೆ ನಮ್ಮ ಕೇಂದ್ರದಲ್ಲಿ. ಇವಾಗ ಅವ್ರಿಗೆ ಎಷ್ಟು ರುಚಿ ಇದೆ ಅಂದ್ರೆ ಆ ಸೇವೆಯಲ್ಲಿ, ನಾನು ಆರ್ಡರ್ ಒಳಗೆ ಹೋದ್ರೆ ಅವಾಗ ನಾನು ಸುಮ್ಮನೆ ನಿಂತಿರ್ತೀನಿ, ಏನಾದ್ರು ತಂದು ಕೊಡೋ ಅಸಿಸ್ಟೆನ್ಸ್ ಮಾಡ್ತೀನಿ, ಹೂ ತಂದು ಕೊಡ್ತೀನಿ, ಅಥವಾ ಕ್ಲೀನ್ ಮಾಡ್ಬೇಕಂದ್ರೆ ಕಸ ತೆಗಿತೀನಿ ನೆಲದಿಂದ. ಅರೆ ನಾನು ಅವ್ರಿಗೆ ಏನು ಹೇಳಕ್ ಹೋಗಲ್ಲ, ಯಾಕೆ ಅಂದ್ರೆ ಅವರು ನನಗಿಂತ ಚೆನ್ನಾಗಿ ಸೇವೆಯನ್ನ ಮಾಡ್ತಾ ಇದ್ದಾರೆ. ನಾನು ಅವ್ರನ್ನ ನೋಡಿ ಕಲ್ತ್ಕೋತೀನಿ, ಓ ಈ ರೀತಿನೂ ಅಲಂಕಾರ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಅಂದ್ರೆ ನಾವು ಯಾರಿಂದ ಆದ್ರೂ ಕಲ್ತ್ಕೊಳಕ್ಕೆ ರೆಡಿ ಆಗಿರ್ಬೇಕು. ಯಾವ್ದು ಸರಿಯಾಗಿದೆಯೋ ಅದನ್ನ, ಯಾರೋ ಇನ್ನೊಬ್ರು ನಮ್ಗಿಂತ ಚೆನ್ನಾಗಿ ಸೇವೆ ಮಾಡ್ತಾ ಇದ್ರೆ ಅವರಿಂದ ಕಲಿಯೋಣ, ಏನಿದೆ ಅದ್ರಲ್ಲಿ, ತಪ್ಪಿಲ್ಲ. ಅಂತಹ ವಾತಾವರಣ ಇದ್ರೆ ನಾವು ನಿಜವಾಗ್ಲೂ ಭಕ್ತಿಯಲ್ಲಿ ಮುಂದೆ ಬರ್ಬೋದು. ನಾನು ಹೇಳ್ತಾ ಇರೋದು ನನ್ನ ಉದ್ದೇಶನೇ ಇದು. ನಾನು ಬಹಳ ವರ್ಷಗಳ ಹಿಂದೆ ನನಗೆ ಬಹಳ ದುಃಖ ಆಗ್ತಾ ಇತ್ತು, ಯೋಗ್ಯವಾದ ಒಂದು ವಾತಾವರಣದಲ್ಲಿ ಇಲ್ವಲ್ಲ ನಾನು ಅಂತ. ನನಗೆ ಶುದ್ಧ ಭಕ್ತರ ಸಂಘ ಬೇಕಾಗಿತ್ತು, ನನ್ಗಂತದ್ ಸಿಕ್ಲಿಲ್ಲ.
ಆವಾಗ ನಾನು ನನ್ನ ಗುರು ಮಹಾರಾಜರು ಒಂದು ಲೆಕ್ಚರ್ ಕೇಳಿದೆ, ಯು ಕ್ರಿಯೇಟ್ ದ ಅಸೋಸಿಯೇಷನ್ ಯು ಆರ್ ಸೀಕಿಂಗ್ ಅಂತ. ಅಂದ್ರೆ ನೀವು ಯಾವ ತರ ಸಂಘವನ್ನ ಬಯಸ್ತಾ ಇದ್ದೀರೋ ಅದನ್ನ ನೀವೇ ಸೃಷ್ಟಿ ಮಾಡಿ ಅಂತ. ಆಗ ಭಗವಂತನ ಕೃಪೆಯಿಂದ ನನಗೆ ಪ್ರಚಾರ ಮಾಡಕ್ಕೆ ಅವಕಾಶ ಸಿಕ್ತು. ಆಮೇಲೆ ನನಗೆ ಏನೇನು ಯಾವ ತರ ನಾವು ಭಕ್ತರು ಇರ್ಬೇಕು ಅಂತ ಇತ್ತೋ ಪ್ರಭುಪಾದರ ಪುಸ್ತಕಗಳಿಂದ ಓದಿದ್ದು, ಅದನ್ನ ನಾನು ಅಳವಡಿಸ್ಕೊಂಡೆ, ಬೇರೆ ಭಕ್ತರಿಗೂ ಕೂಡ ಅದನ್ನ ಅಳವಡಿಸ್ಕೊಳಕ್ಕೆ ಸಹಾಯ ಮಾಡಿದ್ರು. ಅದು ಬಹಳ ಪ್ರಬಲವಾದ ಸಂಘ. ಅವಾಗ ಅಲ್ಲಿ ನಿಮ್ಗೆ ಈ ತರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೇ ಆಗತ್ತೆ ಎಲ್ಲಾ ಕಡೆ, ಅದು ಬೇರೆ ವಿಷಯ. ಆದ್ರೆ ಸರಿಯಾದ ಮಾರ್ಗ ಅಂದ್ರೆ ಒಂದು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಅಂದಾಗ ನಮ್ಗೆ ಗೊತ್ತಾಯ್ತು, ಓಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಾನೇ ಮಾಡ್ಕೊಂಡಿದ್ದೀನಿ, ಬಿಟ್ಬಿಡ್ತೀನಿ, ಯಾಕೆ, ನಾನು ಪ್ರಗತಿ ಸಾಧಿಸ್ತಾ ಇದ್ದೀನಿ, ನಾನು ಕಲಿತಾ ಇದ್ದೀನಿ ಪ್ರತಿದಿನ. ಅವಾಗ ನಮ್ಗೆ ಅಷ್ಟೊಂದು ಅದು ಮನಸ್ಸಿಗೆ ಬರಲ್ಲ. ಅದೇ ವಾತಾವರಣ ಶುದ್ಧ ಭಕ್ತಿಯ ಸೇವೆದಿರ್ಬೇಕು, ಅದೇ ಮುಖ್ಯವಾದದ್ದು ಎಲ್ಲಕ್ಕಿಂತ. ತುಂಬಾ ಆಳವಾದ ವಿಷಯ ಇದೇನು, ನಾನು ಒಂದೆರಡು ಸ್ವಲ್ಪ ಮಾತು ಆಡ್ಬಿಟ್ಟು ನಿಲ್ಸಕ್ ಆಗಲ್ಲ, ಇದು ತುಂಬಾ ಇದೆ ಇದರಲ್ಲಿ. ಯಾವ ರೀತಿ ನಾವು ಇವಾಗ ನಾವು ಹಿರಿಯರು ಅಂತ ಅನ್ಸ್ಕೊಂಡ್ರು ಕೂಡ ನಾವು ಬೇರೆಯವ್ರ ಜೊತೆ ಯಾವ ರೀತಿ ವ್ಯವಹರಿಸ್ತಾ ಇದೀವಿ, ಒಂದು ಪ್ರೀತಿಯನ್ನ ಕಾಳಜಿಯನ್ನ ತೋರ್ತಾ ಇದೀವ, ಅಥವಾ ಆಡಳಿತವನ್ನೇ ಚಲಾಯಿಸ್ತಾ ಇದೀವ ಎಲ್ಲಾ ಸಮಯದಲ್ಲಿ, ನಿಜವಾಗ್ಲೂ ನಾವು ಅವ್ರ ಹಿತೈಷಿಯ, ಅಥವಾ ಸುಮ್ನೆ ನನ್ನ ಸ್ಥಾನವನ್ನ ನಾನು ಸಾಬೀತು ಮಾಡ್ಕೊಳಕ್ಕೆ ನಾನು ಆ ರೀತಿ ವ್ಯವಹರಿಸ್ತಾ ಇದ್ದೀನ, ಎಷ್ಟೊಂದು ವಿಷಯಗಳ ಪರಿಗಣನೆ ಇದೆ. ಅದಕ್ಕೆ ಇದು ಒಂದು ಚಿಕ್ಕ ವಿಷಯ ಅಲ್ಲ, ಇದು ಬಹಳ ಆಳವಾದ ವಿಷಯ. ಅರೆ ಏನೇ ಇದ್ರೂ ಕೂಡ ನಮ್ಗಿಂತ ಹಿರಿಯರಾದವ್ರನ್ನ ಗೌರವಿಸೋದು ನಮ್ಮ ಕರ್ತವ್ಯ. ಅಂತಹ ವಾತಾವರಣದಲ್ಲಿ ನಮಗೆ ಯಾವಾಗ್ಲೂ ನಮ್ಗೆ ಇರಕ್ಕಾಗಲ್ಲ, ತಪ್ಪುಗಳು ಕಾಣ್ತಾ ಇದೆ ನಮ್ಗೆ ಅಂದ್ರೆ ಅವಾಗ ನಾವು ಯೋಚನೆ ಮಾಡ್ಬೇಕು, ಅಂತ ಸಂಘದಲ್ಲಿ ನಾನು ಇದ್ರೆ ನನಗೆ ಪ್ರಯೋಜನನ ಅಥವಾ ಪ್ರಯೋಜನಕ್ಕಿಂತ ನಷ್ಟನೇ ಜಾಸ್ತಿ ಆಗ್ತಾ ಇದೆ ಅನ್ನೋದು ನಾವು ನಿರ್ಧಾರ ಮಾಡ್ಕೋಬೇಕು, ನಮ್ಮ ಡಿಸಿಷನ್ ಅದು. ಓಕೆ, ಇನ್ನೇನಾದ್ರು ಮುಕ್ತಾಯ ಮಾಡೋಣ. ಭಾಗವತಂ ಕಿ ಜಯ, ಜಗದ್ಗುರು ಶಿಲ ಪ್ರಭುಪಾದ ಕಿ ಜಯ, ಸಂವೇತ ಗೌರ ಭಕ್ತವೃಂದ ಕಿ ಜಯ, ಮಂಚಾಕಲ್ಪತರುಶ್ಚ ಹರಿತಾನಾಂ ಭಾವನೆ ವೈಷ್ಣವೇ ತೋ ಹರೇ ಕೃಷ್ಣ. ಹರೇ ಕೃಷ್ಣ ಬೋಧನೋತ್ ಪ್ರಣಾಮ್. ಹರೇ ಕೃಷ್ಣ. ಹರೇ ಕೃಷ್ಣ ಧನ್ಯವಾದ ಪ್ರಣಾಮ್ ಪ್ರಭು. ಹರೇ ಹರೇ ಕೃಷ್ಣ. ಕೃಷ್ಣ. ಪ್ರಭುಜಿ. ಬಹಳ ಹರೇ ಧನ್ಯವಾದ ಕೃಷ್ಣ ಪ್ರಭು. ಹರೇ ಪ್ರಣಾಮ್ ಪ್ರಭು. ಕೃಷ್ಣ.